ಅನಸೂಯ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಹುಟ್ಟೂರು ಯಾವುದು ಅನಸೂಯ? ಬಸವರಾಜಪುರ ಸರ್. ತಂದೆ ತಾಯಿ ಸಿದ್ದೇಗೌಡರು ಅಂತ ನಮ್ಮ ತಂದೆ ಪೇಪರ್ ಏಜೆಂಟ್ರು ಕೆಲಸ ಮಾಡ್ತಿದ್ರು. ನಮ್ಮ ತಾಯಿ ಶಿವಮ್ಮ ಅಂತ. ಯಜಮಾನ್ರು ಮಹಾದೇವ್ ಅಂತ, ಅವರು ಮಿಲಿಟರಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಮದುವೆ ಆಗಿದ್ದು ಒಂದೇ ಊರ? 1990ರಲ್ಲಿ. ಹೌದಾ? ಹೌದು ಸರ್. ಒಂದೇ ಊರ? ಒಂದೇ ಊರು ಸರ್. ಲವ್ ಮ್ಯಾರೇಜಾ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಹೌದಾ? ಮುಂಚೆ ನೋಡಿರ್ಲಿಲ್ವ ಅವ್ರನ್ನ? ಮುಂಚೆ ನೋಡಿದ್ದೆ, ಆದರೆ ಅವ್ರಿಗೂ ನಮಗೂ ತುಂಬ ಡಿಫ್ರೆನ್ಸ್ ಇತ್ತಲ್ವ. ನಾನಿನ್ನೂ ಚಿಕ್ಕವಳಿದ್ದೆ. ಹಂಗೆ ನಾನು ಅವ್ರಿಗೆ ಮದುವೆ ಆಗ್ತೀನಿ ಅನ್ನೋ ಕಲ್ಪನೆ ನನಗಿರಲಿಲ್ಲ. ನಂತರ ನಮ್ಮ ತಂದೆ ಕೆಲಸದಲ್ಲವ್ರೆ, ಗೌರ್ಮೆಂಟ್ ಕೆಲಸದಲ್ಲಿ ಅಂತೇಳಿ ಮದುವೆ ಮಾಡಿದ್ದೆ. ಹೌದಾ? ಈಗ ವ್ಯವಸಾಯದ ಒಂದು ವ್ಯವಸಾಯ ಮಾಡಬೇಕು ಅಂತ ನನಗೇನು ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಮದುವೆ ಮಾಡ್ಕೊಂಡು ನನ್ನ ಗಂಡನ ಜೊತೆಗೆ ಹೋಗಿದ್ದೆ. 2 ವರ್ಷ ಇದ್ದೆ. ಎಲ್ಲಿ? ಮಣಿಪುರ, ನಾಗಾಲ್ಯಾಂಡ್, ಇಂಪಾಲ್, ಪೊಂಗೈ ಅಲ್ಲೆಲ್ಲ ಸುತ್ತಾಡ್ಕೊಂಡು ನಾನು ಅಲ್ಲೇ ಇದ್ದೆ ಒಂದು ವರ್ಷ ಎಲ್ಲ. ನಂತರ ಪ್ರೆಗ್ನೆಂಟ್ ಆದಮೇಲೆ ಬಾಣತನಗಿಂತ ಊರಿಗೆ ಬಂದೆ. ಊರಿಗೆ ಬಂದ ನಂತರ ನಮ್ಮ ಮನೆಯವರು ಇಲ್ಲೇ ಬಿಟ್ಟು ಹೋದರು. ನನಗೆ ಪಾಪನ ನೋಡ್ಕೊತ ಊರಲ್ಲಿದ್ದೆ. ನಂಗೆ ಊರಲ್ಲಿದ್ದಾಗ ಏನಾರು ಮಾಡ್ಬೇಕು ಅನ್ನಿಸ್ತಿತ್ತು. ಆವಾಗ ನಾನು ಕೆಲಸಕ್ಕೆ ಸೇರ್ಕೋಬೇಕು, ಮೈಸೂರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಯ್ತಾರೆ ಅಂತ ಆಸೆ ಇತ್ತು. ಆದರೆ ನಮ್ಮ ಮನೇಲಿ ಯಾರೂ ಹೊರಗಡೆ ಕಳ್ಸೋಕ್ಕೆ ಇಷ್ಟಪಡಲಿಲ್ಲ. ಆ ಕಾರಣದಿಂದ ನಾನೇನು ಮಾಡಿದೆ, ವ್ಯವಸಾಯನೇ ಮಾಡೋದ ಅನ್ನೋದು ರೂಢಿ ಮಾಡ್ಕೊಂಡೆ. ನಮ್ಮನೆ ಪಕ್ಕದವ್ರೊಬ್ಬರು ಕಾಕಡ ಹಾಕಿದ್ರು. ಅವ್ರ ತೋಟಕ್ಕೆ ಹೋಗಿ ಹೂ ಕುಯ್ತಾಯಿದ್ದೆ. ಮಕ್ಕಳಿಗೆ ಆ ಸ್ಕೂಲಿಗೆ ಕಳಿಸ್ಬಿಟ್ಟು ಅವರು ಡೈಲಿ 1 ಗಂಟೆ ಹೂ ಕೂದ್ರೆ 10 ರೂಪಾಯಿ ಕೊಡ್ತಿದ್ರು. ಅಲ್ಲಿ ನನಗೆ ಆಸೆ ಬಂತು. ಇಲ್ಲಿ ಎಕ್ಸ್ಟ್ರಾ ಗಿಡಗಳು ಬರ್ತಿದ್ವಲ್ಲ, ಕಿತ್ತು ಬಿಸಾಕ್ತಿದ್ರು. ಆ ಗಿಡ ಎಲ್ಲ ಎತ್ಕೊಬಂದು ನಮ್ಮ ಜಮೀನಲ್ಲಿ ಹಾಕೊಂಡು ನಾನು ಕಾಕಡ ಹೂ ಬೆಳೆಯೋದು ಕಲ್ತ್ಕೊಂಡೆ. ನಾನೇ ಕಾಕಡ ಹೂ ಕೂದು ಮಾರೋದು, ದುಡ್ಡು ಬರೋದು ನೋಡಿದೆ. ಆಮೇಲೆ ನಾನು ಆರಂಭ ಮಾಡೋದ್ರಲ್ಲಿ ಬೆಸ್ಟ್ ಅನ್ನಿಸ್ತು. ಆವಾಗಿಂದ ಶುರು ಮಾಡ್ಕೊಂಡೆ. ಗಂಡ ಒಳ್ಳೆ ಕೆಲಸದಲ್ಲಿ? ಹೌದು, ನಂಗೆ ಹಂಗೆ ಹೇಳ್ತಿದ್ರು. ನಂಗೆ ಕೆಲಸ ಮಾಡ್ತಿದ್ದೆ ಅಲ್ವಾ ಅವರು, ನಿನ್ನ ಗಂಡ ಸಂಬಳ ಥರ ಸಾಲಿಕ್ಕಿಲ್ವಾ, ನೀನೇನು ಮಾಡೋಕೆ 10 ರೂಪಾಯಿ ಕೂಲಿ ಮಾಡೋಕೆ ಬತ್ತೀಯ, ಸೊ ನಿನ್ಗೆ ಮನೇಲಿರೋಕ್ಕಾಗಲ್ವಾ ಅಂತ ಬೈತಾಯಿದ್ರು. ನನಗೆ ಅವ್ರು ಹೇಳೋದೆಲ್ಲ ಮನ್ಸಿಗೆ ಬರ್ತಾನೆ ಇರಲಿಲ್ಲ. ಹೋಗಬೇಕು ಮಕ್ಕಳಿಗೆ ಎಲ್ಲ ಬೆಳಿಗ್ಗೆ ಹೊತ್ತಂತೆ 5 ಗಂಟೆಗೆ ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಸ್ಕೂಲಿಗೆ ಕಳಿಸಿ, ಅವ್ರು ಸ್ಕೂಲ್ಗೆ 8-8:15 ಕಳಿಸ್ಬಿಡ್ತಿದ್ದೆ. ಅವಾಗೆಲ್ಲ 9 ಗಂಟೆಗೆ ಕೂಲಿ ಆಳು ಹೋಯ್ತಿದ್ದು. ಕರೆಕ್ಟಾಗಿ 9 ಗಂಟೆಗೆ ಹೋಗುವೆ, 1 ಗಂಟೆಗೆ ಬಿಡೋರು. ಅಷ್ಟುವರೆಗೂ ಕೆಲಸ ಮಾಡ್ತಿದ್ದೆ ನಾನು. ಮತ್ತು ಮನೆಗೆ 1 ಗಂಟೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ದನ ಕರ ನೋಡ್ಕೊಂಡು ನಮ್ಮ ಜಮೀನು ಹತ್ರ ಬಂದ್ಬಿಟ್ಟು ನಾನು ಹೂವಿನ ತೋಟ ಮಾಡ್ಕೊಂಡು ಈ ಕಾಕಡ ಗಿಡನೇ ಫಸ್ಟ್ ಆರಂಭ ನನಗೆ. ಅಲ್ಲಮ್ಮ, ಈ ಜಮೀನು ಅಂದ್ರೆ ಇದು ನಿಮ್ಮ ತಂದೆ ಮನೆದ ಅಥವಾ ಗಂಡನ ಮನೆದು? ಜಮೀನು ನಮ್ಮ ತಂದೆ ಮನೆದ. ನಾನು ನೋಡೇ ಇಲ್ಲ ಸರ್. ಐತೆ ಜಮೀನಲ್ಲಿ ಏನು ಕೆಲಸ ಮಾಡಿಲ್ಲ. ಮನೆಯಲ್ಲೇ ಇರ್ತಿದ್ದೆ ನಾನು. ಅಂದರೆ ಸ್ಕೂಲ್ಗೆ ಹೋಗೋದು, ಮನೆಗೆ ಬರೋದು, ಆರಾಮಾಗಿ ಇರಿಸ್ಕೊಂಡಿದ್ರು. ಹೊಲ ಗದ್ದೆ ಮನೆ ಏನು ಸಗಳಿನೂ ಸುಧಾ ಎತ್ತಿರಲಿಲ್ಲ. ನಾನು ದನ ಹತ್ರನೇ ಹೋಯ್ತಿರ್ಲಿಲ್ಲ, ಹೆದರ್ಕೋತಿದ್ದೆ. ಇವಾಗ ನಾನು ನಮ್ಮ ಮನೇಲಿ 10 ಹಸು ದನ ಕಟ್ಕೊಂಡಿದ್ದೀನಿ. ದನ ಕಟ್ಕೊಂಡ್ರೆ ತಾನೇ ವ್ಯವಸಾಯ ಮಾಡಕ್ ಸಾಧ್ಯ. ಅಲ್ಲಮ್ಮ, ತಂದೆ ತಾಯಿ ಮನೆಯಲ್ಲಿ ಜಮೀನ್ ಹತ್ರಕ್ಕೆ ಹೋಗ್ದವ್ರು ಅದೇ ನಿತ್ಕಿದಂಗೆ ಗಂಡನ ಮನೆ ಅಂದ್ರೆ ಇಲ್ಲಿ ನೋಡ್ದೆ, ಟ್ರೈ ಮಾಡಿದೆ. ನಮ್ಮ ಯಜಮಾನ್ರು ನನ್ ಬಿಟ್ಟು ಡ್ಯೂಟಿಗೆ ಹೋಯ್ತಿದ್ರಲ್ಲ, ನಾನು ಮನೇಲಿ ಇರ್ಬೇಕಾದ್ರೆ ಏನಾರು ಮಾಡ್ಬೇಕಂತ ನಂಗೆ ಅನ್ಸೋದು. ಕತೆ ಪುಸ್ತಕ ಓದೋದ್ರಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೆ. ಏನಾರು ಮಾಡ್ಬೇಕು ಅನ್ಸಿ ಅದೇ ನಂಗೆ ಕೆಲ್ಸಕ್ಕೆ ಹೋಗಕ್ಕಂದಲ್ಲ. ಅವಾಗ ನಮ್ಮ ಅತ್ತೆ ನಮ್ಮ ಅಯ್ಯೋ ನಿನ್ ಗಂಡ ಬಂದು ಬೈತಾನೆ, ನನ್ನ ಹೆಂಡತಿ ಕೆಲಸ ಕಳಿಸಿರ ಅಂತ, ಹೋಗೋದೇನು ಬೇಡ ಕಣಪ್ಪ ಅಂತ ಹೇಳೋರು. ಅವ್ರ ಮಾತು ಯಾರ ಮಾತು ಕೇಳಿರಲಿಲ್ಲ. ನಾನೇ ನನ್ನ ಮಕ್ಳು ಸ್ಕೂಲಿಗೆ ಕಳಿಸೋದು, ಕೆಲ್ಸಕ್ಕೆ ಹೋಗೋದು, 1 ಗಂಟೆವರೆಗೂ ಕೆಲಸ ಮಾಡ್ತಿದ್ದೆ. ನಾನು ಕೂಲಿ ಕೆಲಸನೇ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಫಸ್ಟ್. ಏನೇನು ಕೆಲಸ ಮಾಡ್ತಿದ್ದೆ? ನಾನು ಕಾಕಡ ಗಿಡದಲ್ಲಿ ಹೂ ಕುಯ್ಯೋದು, ಕಾಕಡ ಗದ್ದೆಯಲ್ಲಿ ಕಳೆ ಕೀಳೋದು, ಮತ್ತು ಇನ್ನು ಭತ್ತದ ಕಳೆ ಕೀಳೋದು, ಆಮೇಲೆ ಸಸಿಗಳಿಗೆ ಗೊಬ್ಬರ ಹಾಕೋದು, ಈ ಥರ ಎಲ್ಲ ಕೆಲಸ ಮಾಡೋಕೆ ಹೋಗ್ತಿದ್ದೆ. ನೀವೇ ಜಮೀನ್ದಾರರು? ನಾನು ಅಂದರೆ ನಮ್ಮ ಜಮೀನಲ್ಲಿ ನಂಗೆ ಜಮೀನಲ್ಲಿ ಕೆಲಸ ಮಾಡೋದು ಗೊತ್ತಿಲ್ವಲ್ಲ. ಮೊದಲು ನೋಡ್ಕೋಬೇಕಲ್ಲ, ಯಾರು ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ನಂಗೆ ಅನುಭವ ಇಲ್ಲ. ಹಂಗಾಗಿ ನಾನು ಬೇರೆಯವ್ರ ಕೆಲಸಕ್ಕೆ ಹೋಗಿ ಅವ್ರು ಮಾಡೋದನ್ನ ನೋಡಿ ಅವ್ರ ಗದ್ದೆಲಿರೋ ಗಿಡ ಕಿತ್ಕೊಂಡು ನಮ್ಮ ಜಮೀನ್ಗೆ ಹಾಕೊಂಡು ನಮ್ಮ ಗದ್ದೆಲಿ ಹೂ ಬೆಳೆಯಕ್ಕಾದೆ. ಜಮೀನು ಇರೋದು ನಿಮಗೆ? ನಮ್ಗೆ ಬರೀ ಇದ್ದಿದ್ದೆ 20 ಕುಂಟೆ ನಮ್ಮ ಮಾವನ ಮನೇಲಿ ಅಷ್ಟೇ ಇದ್ದಿದ್ದು ಜಮೀನು. ಅಷ್ಟರಲ್ಲಿ ಅವರು ಭತ್ತ ಬೆಳೆಯೋದು, ಕಾಳು ಬೆಳೆಯೋದು ಅಷ್ಟೇ, ಇನ್ನೇನು ಬೆಳೀತಿರ್ಲಿಲ್ಲ. ನೀರಂದ್ರೆ ನೀರಿನ ಆಶ್ರಯ ಐತೆ, ಚೆನ್ನಾಗೈತೆ. ಹಳ್ಳ ಐತೆ ಅಲ್ಲಿ, ಹಳ್ಳದಿಂದ ನೀರು ಬರ್ತಿತ್ತು. ಆದ್ರೂ ಅವರು ಏನು ಮಾಡ್ತಿರ್ಲಿಲ್ಲ, ಬರೀ ಭತ್ತ ಬೆಳ್ಕೊಳ್ಳೋದು ಕಾಲುವೆ ನೀರಿಗೆ. ಆಮೇಲೆ ಬೇಸಿಗೆ ಬಂದಾಗ ಕಾಳು ಚೆಲ್ಬಿಡೋದು, ಆರಾಮಾಗಿ ಇರೋದು. ಎಮ್ಮೆ 1-2 ಎಮ್ಮೆ ಮೇಯಿಸ್ಕೊಂಡು ಇದ್ರು ಅವರು. ನನ್ನ ಮಗ ಹುಟ್ಟಿದ್ಮೇಲೆ ನನ್ನ ಮಗಂಗೆ ಹಸುನಲ್ಲಿ ಕುಡಿಸ್ಬೇಕು ಅನ್ನೋ ಒಂದು ಆಸೆ. ಹಂಗಾಗಿ ಒಂದು ಹಸು ತಗೊಂಡೆ.
ಹಸು ತಗೊಂಡ್ಮೇಲೆ ಹಸುನಲ್ಲಿ ನನಗೆ ಆಸೆ ಬಂದಿದ್ದು. ಹೆಂಗ್ ತಗೊಂಡ್ರಿ ಹಸು? 5,000 ರೂಪಾಯಿ ದುಡ್ಡು ಕೊಟ್ಟು ತಗೊಂಡೆ. ಯಾರು ಕೊಟ್ರು ದುಡ್ಡು? ನನ್ನ ಮಗನ್ ಕೊಟ್ಟಿದ್ರು ಬಾಣತನದಲ್ಲಿ. ಯಾರಾದ್ರೆಲ್ಲ ಬರ್ತಾರಲ್ಲ ಸರ್, ಮಗುಗೆ 10 ರೂಪಾಯಿ ನೋಡಕ್ ಬರ್ತಾರಲ್ಲ 50 ರೂಪಾಯಿ 100 ರೂಪಾಯಿ ಈ ಥರ ಎಲ್ಲ ಕೊಟ್ಟಿದ್ದ ದುಡ್ಡಲ್ಲಿ ಶೇಖರಣೆ ಮಾಡ್ಕೊಂಡಿದ್ದೀನಿ. ಯಾವ ದುಡ್ಡು ಕೊಟ್ಟಿಲ್ಲ. ನಮ್ಮ ಮನೆಯವರು ಬಂದಾಗ ಒಂದ್ಸಲಿ ನನಗೆ 1,000 ರೂಪಾಯಿ ಕೊಟ್ಟಿದ್ರು. ಅದೆಲ್ಲನೂ ನನ್ನ ಹತ್ರನೇ ಇಟ್ಕೊಂಡಿದ್ದೆ, ಯಾರಿಗೂ ಕೊಟ್ಟಿಲ್ಲ. ಅದು 5,000 ನಾನು ಕೊಡ್ತೀನಿ, ನಂಗೆ ಒಂದು ಹಸು ತಗೊಡಿ, ನಾಟಿ ಹಸು, ನನ್ನ ಮಗುಗೆ ನಾಟಿ ಹಸುನ ಹಾಲೇ ಕುಡಿಸ್ಬೇಕು, ಆ ಥರ ಮಾಡಿಕೊಂಡು ಹಸು ತಗೊಂಡೆ. ನಾಟಿ ಹಸು ತಗೊಂಡ್ಲಾಗಿ ಅದರಿಂದ 2 ಕರು ಬಂತು. ಆ 2 ಕರುನೂ ಸಾಕೊಂಡೆ. ಮತ್ತು 2 ಓರ್ಗರ ಹಾಕ್ಬಿಡ್ತು. ಅದೇ 2 ಓರ್ಗರನು ಮಾರಿಬಿಟ್ರು. ಅಂದರೆ ದೊಡ್ಡದಾಗಿ ಮಾಡೇ ಮಾರಿದ್ದು. ಅದೇನು ಕಡಿಮೆ ಇಲ್ಲ, 9,000ಕ್ಕೇನೋ ಕೊಟ್ಟರು. ಆ ದುಡ್ಡು ನನ್ನ ಕೈಗೆ ಕೊಟ್ಟಿದ್ದು. ನಿಂದೆ ಅಲ್ವಾ, ನೀನೇ ತಗೋ ಅಂತ. 2 ಹಸು ಮತ್ತು 3 ಹಸು ಅಲ್ವಾ, ಆ 3 ಹಸುನು ಕೊಟ್ಬಿಟ್ಟು ಇಲಾತಿ ಹಸು ತಗೊಳ್ಳೋ ಆಸೆ ಬಂತು. ಜಾಸ್ತಿ ಹಾಲು ಕರಿಬೇಕು ಅಂತ. ಅದು 2 ಲೀಟ್ರ್ ಹಾಲು ಕೊಡ್ತಿತ್ತು. ಅವಾಗ ಒಂದು ಇಲಾತಿ ಹಸು ತಗೊಂಡೆ. ಮೊದಲು ನಾಟಿ ಹಸು ಹಾಲು ಕುಡಿಸಿದ್ರಿ ಮಗನಿಗೆ, ಆಮೇಲೆ ಇಲಾತಿ ಹಸು. ಆಮೇಲೆ 5 ವರ್ಷದ ನಂತರ, 5-6 ವರ್ಷದ ನಂತರ ಎಲ್ಲರೂ 5 ಲೀಟ್ರು 6 ಲೀಟ್ರು 10 ಲೀಟ್ರ್ ಹಾಲು ಹಾಕ್ತಿದ್ರಲ್ಲ. ನಾನು ಡೈರಿಗೆ ಹೋಗ್ಬೇಕಾದ್ರೆ ನೋಡ್ತಿದ್ನಲ್ಲ, ನಾನು ಹೆಚ್ಚಿಗೆ ಹಾಲು ಹಾಕ್ಬೇಕು, ಇದು ಬರೀ 2 ಲೀಟ್ರ್ ಕೊಡೋದಲ್ಲ ಅಂದ್ಬಿಟ್ಟು ಒಂದು ಹಸು ತಗೊಂಡೆ. ಆವಾಗ ಅದು ಎಷ್ಟು ದುಡ್ಡು ಕೊಟ್ರಿ? ಅದಕ್ಕೆ 8,850 ರೂಪಾಯಿ ಕೊಟ್ಟು ತಗೊಂಡಿದ್ದು. ನಮ್ಮ ರಿಲೇಷನ್ ಕಡೆದೆಯ, ನಮ್ಮ ಚಿಕ್ಕತ್ತೆ ಅವರೇ, ಅವ್ರ ಮಗನ ಮನೆದೆಯ. ಎಷ್ಟು ಹಾಲು ಕೊಡ್ತಿತ್ತು ಅದು? ಒಂದು ಬಂದಾಗ 5 ಲೀಟ್ರ್ ಕೊಡ್ತಿತ್ತು. ಆಮೇಲೆ ಅದು 8 ಲೀಟ್ರ್ವರೆಗೂ ಕೊಡ್ತು. ನಾನು ತಂದ ಮೇಲೆ 1-2 ತಿಂಗಳಾದ್ಮೇಲೆ. ನಿಮ್ಮನ್ನ ನೋಡೇ ಜಾಸ್ತಿ ಹಾಲು ಕೊಟ್ಬಿಡ್ತಾ? ಅದೇನಂತ ಗೊತ್ತಿಲ್ಲ. ಚೆನ್ನಾಗಿ ಮೇಯ್ಸೋದು, ತಿಂಡಿ ಕೊಡೋದು. ಅವರೆಲ್ಲ ತಿಂಡಿ ಕೊಡ್ತಿರ್ಲಿಲ್ವಂತೆ. ನಾನು ಬೇರೆಯವ್ರ ಹತ್ರ ತಿಳ್ಕೊಳ್ವೆ, ಹಸು ಚೆನ್ನಾಗಿ ಹಾಲು ಕೊಡ್ಬೇಕು ಅಂದ್ರೆ ಏನು ಮಾಡಬೇಕು, ಹೇಗೆ ನೋಡ್ಕೋಬೇಕು, ಆ ಥರ ಮಾಹಿತಿ ತಗೊಂಡು ಆ ಥರ ಚೆನ್ನಾಗಿ ನೋಡ್ಕೊಂಡೆ. ಅಲ್ಲವ, ಹೂವಿನ ಬೇಸಾಯ ತಿಳ್ಕೊಳಕ್ಕೆ ಹೂವಿನ ತೋಟಕ್ಕೂ ಕೂಲಿ ಕೆಲಸ ಮಾಡಿ. ಹೌದು, ಹೂವಿನ ತೋಟ ಹಸಿಂದು ತಿಳ್ಕೊಳಕ್ಕೆ ಯಾರ ಮನೆಗೆ ಹೋಗ್ಲಿಲ್ಲ. ನನ್ನ ಮಗಂಗೆ ಹಾಲು ಕುಡಿಸೋ ಉದ್ದೇಶದಿಂದ ನಾನೇ ಹಸು ತಗೋ ಪ್ರಯತ್ನ ಮಾಡಿದ್ದು ಮನೇಲಿ ಇಟ್ಕೊಂಡು. ಸೀಮೆ ಹಸು ತಂದ್ರಿ? ಸೀಮೆ ಹಸು ತಗೊಂಡೆ. 1 ಹಸುನಿಂದ 10 ಹಸುನ ಮಾಡ್ಕೊಂಡಿದ್ದೀನಿ. ನಾನು ಹಸುನೇ ಮಾರಲಿಲ್ಲ. 18 ವರ್ಷ ಸಾಕಿದ್ದೀನಿ. ಈಗಲೂ ಇದೆ. 18 ವರ್ಷದಿಂದ. ಅದು ಸತ್ತೋಗ್ಬಿಟ್ರು ನಮ್ಮನ್ನೆಲ್ಲ ಸುತ್ತೋಗ್ಬಿಡ್ಲಿ ಅಂತ. ಯಾಕೆ ಅದು 6 ಹೆಣ್ಗರು ಕೊಟ್ಟಿದೆ, 4 ಗಂಡು ಕರು ಕೊಟ್ಟಿದೆ, 10 ಹಸು ಇದೆ. ಅದರಿಂದ ನಾನು ಸಾಕಷ್ಟು ಬೆಳೆದಿದ್ದೀನಿ. ಅಲ್ಲವಾ, 1 ಹಸುನಿಂದ 10 ಹಸುವರೆಗೆ ಹೆಂಗ್ ಮಾಡಿದ್ರಿ? 2 ವರ್ಷಕ್ಕೆ ಒಂದೊಂದು ಕರು ಆಗ್ತಿತ್ತು ಸರ್. ಅದು 2 ವರ್ಷಕ್ಕೆ ಕರೆಕ್ಟಾಗಿ 1 ವರ್ಷ ಕರ ಕೊಡುತ್ತೆ, ಹಾಲು ಕೊಡುತ್ತೆ. ನಂತರ ಅದು ಇಂಜೆಕ್ಷನ್ ಹಾಕ್ಸ್ಕೊತಿದ್ದು. ಅದು ಕರು ಹಾಕೋಷ್ಟರಲ್ಲಿ 1-2 ತಿಂಗಳು ಹೆಚ್ಚು ಕಮ್ಮಿ 2 ವರ್ಷ ಆಗ್ತಿತ್ತು. ಹಾಗಾಗಿ ಅದರಿಂದ ಹಸುಗಳು ಕರುಗಳು ಯಾವುದು ಸತ್ತಾಗಿಲ್ಲ. ಇರೋ ಜಮೀನು 20 ಕುಂಟೆ. 20 ಕುಂಟೆ. 20 ಕುಂಟೆನಲ್ಲಿ 10 ಹಸು ಹೆಂಗ್ ಸಾಕಕ್ಕೆ? ಅವಾಗ ಇರ್ಲಿಲ್ವಲ್ಲ. 20 ಕುಂಟೆ ಇದ್ದಾಗ ಬರೀ 1 ಹಸು ಇತ್ತು. ನಾನು ಇವಾಗ 1.5 ಎಕರೆ ಜಮೀನು ತಗೊಂಡೆ. ಹೆಂಗೆ? ಅದೇ ನಾವು ತರಕಾರಿ ಮಾಡಿ ಟೊಮೆಟೊ ಬೆಳೀತಿದ್ದ ಸರ್. ಪ್ರಮುಖವಾಗಿ ನನಗೆ ಕೈ ಹಿಡಿದಿದ್ದು ಟೊಮೆಟೊ ಬೆಳೆ. ಟೊಮೆಟೊ ಒಂದ್ಸರಿ ಹಾಕಿ ತೋಟದಲ್ಲಿ 1/2 ಎಕರೆ ತೋಟಕ್ಕೆ ಟೊಮೆಟೊ ಹಾಕಿದ್ದು. ನಾವು ಹಾಕ್ಬೇಕಾದ್ರೆ ಅಕ್ಕಪಕ್ಕದವ್ರಿಗೆಲ್ಲ 10 ರೂಪಾಯಿ ರೈಟು. ಅವರು ನನಗೆ ಹೇಳ್ತಿದ್ರು, ಅಯ್ಯೋ ದಡ್ಡಿ ಕಣೆ ನೀನು, ಯಾಕೆವ ಹಿಂಗೆ ಕರಿತೀಯಾ, ಮಣ್ಣಲ್ಲೇ ಗುದ್ದಾಡ್ತೀಯಾ, ನಿನ್ನ ಗಂಡ ಮಿಲ್ಟ್ರಿ ಆಫೀಸರು, ಕೈ ತುಂಬ ಸಂಪಾದನೆ ಅದರಲ್ಲೇ ಅನುಕೂಲವಾಗಿರ್ಬೋದಲ್ಲ, ನೀನು ಯಾಕೆ ಈ ಥರ ಕಷ್ಟಪಡ್ತೀಯಾ ಅಂತ ಎಲ್ಲ ಕೇಳೋರು ಸರನ. ಇವರು ಹೇಳೋದು. ಆಮೇಲೆ ನಾನು ಟೊಮೆಟೊ ಹಾಕಿದೆ 10 ರೂಪಾಯಿ ಗೂಡೆ. ಹುಣಸೂರ್ಗೆ ಹೋಗಿ ಮಾರ್ಬಿಟ್ಟು ಟೊಮೆಟೊಗೇನು ನಮಗೆ ಊಟದ ಚಾರ್ಜು ಇಲ್ಲ, ಆಟೋದವ್ರು ಕೊಡೋಕ್ಕೂ ದುಡ್ಡಿಲ್ಲ. ಆ ಥರ ಅಲ್ಲಿ ಕೈ ಸುಟ್ಕೊಂಡಿದ್ದೀವಿ, ಬೇಡ ಕಣಕಂತ. ನಾವು ಆ ಥರನೇ ಕೈ ಸುಟ್ಕೊಳ್ದ ಸುಮ್ಮನೆ. ಯಾವಾಗಲಾದ್ರೂ ನಮ್ಮ ಕಾಲು ಎಡಗಿದ್ರೇ ನಮ್ಗೆ ನೋವು ಗೊತ್ತಾಗೋದು. ಹಾಗೆ ನೋಡೋದ ನಮ್ಮ ಅದೃಷ್ಟ ಹೆಂಗೈತೆ ಅವಾಗ ಆಗ್ತದೆ ಸರ್. ನಾನು ಧೈರ್ಯ ಮಾಡ್ಕೊಂಡು 1/2 ಎಕರೆ ಟೊಮೆಟೊ ನನಗೆ ಕೈ ಬಿಡ್ದಂಗೆ 60,000 ನನಗೆ ಕೊಡ್ತು ಆ ಟೈಮಲ್ಲಿ. ಈಗೇನಲ್ಲ, ನಾನು ಜಮೀನು ತಗೊಂಡಿದ್ದಕ್ಕೆ ಕಾರಣ ಅದು. 60,000 ಆಯ್ತದೆ ಅಂತ ನಾನು ನಿರೀಕ್ಷೆನೂ ಇಟ್ಕೊಂಡಿರಲಿಲ್ಲ. ಒಂದು 10-20 ಸಾವಿರ ಆಯ್ತದೇನೋ. ಅದು ಅವಾಗ ಪ್ಯಾಕೆಟ್ ಬೀಜ 40 ರೂಪಾಯಿ. 4 ಪ್ಯಾಕೆಟ್ ಬೀಜ ತಂದು ಪಟ ಮಾಡಿ ಬೀಜ ಹಾಕಿ, ಬೀಜವ ತಿಂದ್ಬಿಡ್ತದೆ ಅಂತ ಪಿರಿಡನ್ನು ಮಿಕ್ಸ್ ಮಾಡ್ಕೊಂಡು ಹಾಕಿದ್ದು. ನಾನೇ ಅದರಲ್ಲಿರೋ ಕಳೆ ಕೀಳ್ತಿದ್ದೆ. ಆಮೇಲೆ ಕನಕಾಂಬರ ಗಿಡನೂ ಹಾಕೊಂಡೆ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಅದು ಇದೆಲ್ಲ ಹಾಕೊಂಡು ನಾನು ಒಂದೇ ಮಾಡಲ್ಲ ಸರ್. ನಾನು ಏನೇನೋ ಇನ್ನೊಂದು ಅಲ್ಲೆಲ್ಲ ಸೈಡ್ ಬಿಸ್ನೆಸ್ ನಂತರ ಒಂದು ಮೆಣಸಿ ಪಟ ಹೊಯ್ಕೊಳ್ಳೋದು, ಒಂದು ಟೊಮೆಟೊ ಪಟ ಹೊಯ್ಕೊಳ್ಳೋದು, ಸಸಿ ಬತ್ತು ಸಸಿ ನಾಟಿ ಮಾಡೋದು, ಆ ಕಡೆ ಸಾಂಬಾರು ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಈ ಥರ ಬೀಜ ಎಕ್ಸ್ಟ್ರಾ ಅವೆಲ್ಲ ಕಿತ್ಕೊಳ್ಳೋದು, ಮಾರೋದು. ಆಮೇಲೆ ಒಂದು 25 ಬದನೆಕಾಯಿ ಗಿಡ ನೆಟ್ಟಿದೆ ಸರ್. ಆವಾಗ ಆ 25 ಬದನೆಕಾಯಿ ಗಿಡ ಕಾಯಿ ಬಿಟ್ರೆ ಕಾಯೆಲ್ಲ ಕಿತ್ಕೊಬಿಡುತ್ತೆ. ಅಷ್ಟೊತ್ತು ನಾವು ಕಾಯಿ ತಿಂತೀವ, ಅದನ್ನೆಲ್ಲ ಕಿತ್ಕೊಂಡು ಚೀಲಕ್ಕೆ ತುಂಬ್ಕೊಬಿಟ್ಟು ಹೂವೆಲ್ಲ ಕಟ್ಕೊಬಿಟ್ಟು ಹೂವು ಕಾಯಿ ಎಲ್ಲ ತೊಗೊಂಡೋಗಿ ಹೂವು ಮಾರ್ಕೆಟ್ಗೆ ಹಾಕೋದು, ತರಕಾರಿಗೆ ಮಾರ್ಕೆಟ್ಗೆ ಹಾಕ್ಬಿಟ್ಟು ನಮ್ಗೆ ಬೇಕಾಗಿರೋ ತರಕಾರಿ ನಾನು ತರ್ತಿದ್ದೆ. ಅದರಿಂದೇನು ದುಡ್ಡನ್ನೇ ಅಪೇಕ್ಷೆ ಪಡಿದೆ. ಆವಾಗಿಂದನೂ ಈಗಲೂ ತರಕಾರಿ ಮಾರ್ಕೆಟಲ್ಲಿರೋರು ನಮ್ಗೆ ಚೆನ್ನಾಗಿ ಪರಿಚಯ. ಅಕ್ಕ ಈಗೇನು ಬೆಳೆಯಲ್ವಾ ಅಂತಾರೆ. ಯಾಕೆಂದರೆ ಇವಾಗ ಲಾಟ್ ಕಟ್ಲೆ ಹೊಟ್ಟೋಯ್ತದೆ.
ಅವಾಗ ಸ್ವಲ್ಪನೇ ಹಾಕತ್ತಿದ್ದೆ ಸರ್ ನಾನು. ಒಂದು 25 ಬದನೆಕಾಯಿ ಗಿಡ, 25 ಮೆಣಸಿಕಾಯಿ ಗಿಡ, ಚಪ್ಪರದವರೆ ಗಿಡ, ಈ ಥರ ಸಣ್ಣದಾಗಿ ನಾನು ಸಣ್ಣದಾಗಿ ಬೆಳೆದಿರೋದು, ದೊಡ್ಡದಾಗಿ ಅಂತೂ ಬೆಳೆದಿಲ್ಲ. ಇವಾಗ ನಾನು 2,000-3,000 ಸಸಿ ನೆಡಬೇಕಾದ್ರೆ ಇವಾಗ ಬಂದಿದ್ದೀನಿ ದಾರಿಗೆ, ಒಂದು 5-6 ವರ್ಷದಿಂದ. ಮೊದಲೆಲ್ಲ ಚಿಕ್ಕದಾಗೆ ನಾನು ಮಾಡಿರೋದು. ಕನಕಾಂಬ್ರ ಹಾಕೋದು. ನಾನು ಕನಕಾಂಬ್ರವ ಒಂದು 5 kg ಹೂ ಕೊಟ್ಬಿಡುವೆ ಕೂದಿ, 1-2 kg 1-1.5 kg ಮಡಿಕೊಳ್ವೆ. ಅಷ್ಟು ಬೆಳಗಾನ ಕಟ್ಟುವೆ, ನಿದ್ದೆ ಬರೋವರೆಗೂ 12 ಗಂಟೆವರೆಗೂ ಕಟ್ಬಿಟ್ಟು ಹೂವು ಮಾರ್ಕೆಟ್ಗೆ ಹಾಕ್ಬಿಡುವೆ. ಕುಮಾರ ಅಂತ ಅವ್ರ ಹೆಸರು, ಈಗಲೂ ಅವರೇ. ಹೂವಲ್ಲಿ ಬರೋ ದುಡ್ಡೆಲ್ಲ ತೆಗ್ದು ಚಿನ್ನದ ಅಂಗಡಿ ಕಟ್ಟಿವೆ. ಒಂದು ರೂಲ್ಸು, ಚಿನ್ನ ಮಾಡಿಸಿದ್ದೀನಿ ಸರ್ ನಾನು ಹೂ ಬೆಳೆದು. ಹೌದು, ನಾನು ಒಂದೊಂದನ್ನ ಅದೇನೋ ನಿಮ್ಗೆ ಇವಾಗ ಹೇಳಿದ್ನಲ್ಲ, ಒಂದೊಂದು ಪಾಸ್ಬುಕ್ ಒಂದೊಂದಕ್ಕೆ ಇಟ್ಕೊಂಡಿದ್ದೀನಿ. ಅದು ಆಗಲೂ ನಾನು ಹಾಗೇ ಮಾಡ್ಕೊಂಡಿರೋದು. ಯಾಕೆಂದರೆ ಗೊಂದಲ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಯಾರಲ್ಲಾರೆ ತಪ್ಪು ಕಂಡುಹಿಡಿಯೋಕೆ ಇಷ್ಟ ಇಲ್ಲ. ತಪ್ಪು ಮಾಡ್ದೇ ಜೀವನ ಬೆಳೆಯೋಕ್ಕಾಗಲ್ಲ. ತಪ್ಪು ಮಾಡೋದನ್ನ ತಿದ್ಕೊಂಡು ಬಾಳಬೇಕು, ಆ ಥರನೇ ನನಗಿಷ್ಟ. ಅಲ್ಲಮ್ಮ ಅನ್ಸೂಯಮ್ಮನವ್ರೆ, ಈಗ ಹೂ ಬೆಳೆದು ಚಿನ್ನ ತಗೊಂಡೆ, ಎಷ್ಟು ಚಿನ್ನ ತಗೊಂಡೆ? ಅಂದರೆ 4 ವರ್ಷ ಸತತ ಪ್ರಯತ್ನ. ಅದು 4 ವರ್ಷದವರೆಗೂ ಹೂ ಕೊಯ್ಯೋದು, ಹೂ ಮಾರ್ಕೆಟ್ಗೆ ಹಾಕೋದು, ಅದರಲ್ಲಿ ಬರೋ ದುಡ್ಡು ಒಂದು 500 ಬರ್ಬೋದು, 700 ಬರ್ಬೋದು, 1000 ಬರ್ಬೋದು. ಅದೆಲ್ಲ ಒಟ್ಟು ಕೂಡಿಸಿ ಅಂಗಡಿ ಕಟ್ಟೋದು. ಅಂಗಡಿಲಿ ಕಟ್ಟಿಸ್ಕೊತಾರೆ ಒಂದೊಂದು ಸಾವಿರ ತಿಂಗ್ಳಿಗೆ 1,000 ಕಟ್ಟಿ ಅಂತ ಕಟ್ಟಿಸ್ಕೊತಾರೆ. ನಾನು ದಿನ ಕಟ್ತೀನಿ ಅಂತ ತಗೊಂಡಿದ್ದೆ. ಪ್ರತಿದಿನ ಹೂ ಕುಯ್ಯೋದು. ಹೂವಲ್ಲಿ ಬಂದಷ್ಟು ದುಡ್ಡು ಅವ್ರು ಬುಕ್ಕಲ್ಲಿ ಬರ್ಕೊಂಡು ಈಗ ಕಟ್ಟಿಸ್ಕೊಳ್ಳೋರು. 4 ವರ್ಷಕ್ಕೆ ನಂದು 48,000 ಅಮೌಂಟ್ ಆಗಿತ್ತು. ಅದಕ್ಕೆ ಅವರು ನಿಮಗೆ 10,000 ನಾನು ಪ್ರತಿ ವರ್ಷವೂ ಕೊಡ್ತೀನಿ ಅಂತ ಹೇಳಿದೆ. ಹಂಗಾಗಿ ನಿಮಗೆ 10,000 ಕೊಡ್ತೀನಿ ಅಮ್ಮ ಅಂದರು. ಅವಾಗ ಸರ್ ನನಗೆ ಏನು ಬೇಕು ಅಂದರೆ ಒಂದು ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕಂತ ಆಸೆ. 2 ಹಳೆ ಮಾಂಗಲ್ಯ ಚೈನ್ ಮಾಡಿಕೊಡ್ಬೇಕು. ಅದಕ್ಕೆ ಎಷ್ಟು ದುಡ್ಡು ಬೇಕು? 60 ಗ್ರಾಮೇ ಇರಬೇಕು, 30 ಗ್ರಾಮೇ ಇರಬೇಕಂತ ಹೇಳಿದೆ. ಆಯ್ತಮ್ಮ ಅಂತೇಳಿ ಅವರು ನನಗೆ ಇವಾಗಲೂ ತುಂಬ ಪ್ರೀತಿ ಇಟ್ಕೊಂಡವ್ರ. ನಟರಾಜ್ ಅಂತ ಅಂಗಡಿ KR ನಗರದಲ್ಲಿ ಈಗಲೂ ಇದೆ. ನಾನು ಈಗ ಹೋದ್ರೆ ಸಾಕು, ಅನ್ಸಿಯವರೇ ಬನ್ನಿ ಕೂತ್ಕೊಳ್ಳಿ, ಪ್ರೀತಿ ಅಲ್ಲೇಂದೇ ನಾನು ಮಾಡಿಸಿ. ಮಾಂಗಲ್ಯ ಚೈನ್ ಒಂದೇನ ಮಾಡಿಸ್ಕೊಂಡಿದ್ದು? ಎಲ್ಲ ಒಡವೆನೂ ಮಾಡಿಸ್ಕೊಂಡಿದ್ದೀನಿ ಸರ್, ಒಂದೇ ಅಲ್ಲ. ಏನೇನದೆ ಅಂತ ಅಂದರೆ ಮಂಗಳ ಚೈನು, ಒಂದು ಲಾಂಗ್ ಸರ, ಒಂದು ನೆಕ್ಲೆಸು, ಕೈಗೆ ಬಳೆ, ನನ್ನ ಮುದ್ದು ಮಕ್ಕಳಿಗೆ ಅಂತ ಒಂದೊಂದು ಚೈನು, ಒಂದೊಂದು ಕೈನ್ ಚೈನು ಎಲ್ಲ ಮಾಡಿಸಿದ್ದು. ನನಗೆ ಯಾರು ಏನೂ ಕೊಟ್ಟಿಲ್ಲ, ನಾನು ನನ್ನ ಮಕ್ಕಳಿಗೆ ಬೇರೆಯವ್ರ ಹತ್ರ ಏನು ನಿರೀಕ್ಷೆ ಪಡಬಾರ್ದು ಅಂತ ಮಾಡಿಸಿ. ಸೊಂಟದ ಪಟ್ಟಿ ಆ ಥರ ಎಲ್ಲ ತಗೊಂಡಿಲ್ಲ, ಆ ಥರ ಇಷ್ಟ ಇಲ್ಲ, ತಗೊಂಡಿಲ್ಲ. ಆ ಥರ ಇಷ್ಟ ಇಲ್ಲ. ಇಷ್ಟು ಬರೀ ಹೂ ಮಾರೇ ತಗೊಂಡಿದ್ದ? ಹೂ ಮಾರಿದೆ ತಗೊಂಡಿದ್ದು. ನಮ್ಮ ಮನೆಯವ್ರು ಒಂದು ಬಳೆ ಕೊಡ್ಸಿದ್ರು, ಅಂದ್ಬಿಟ್ಟಿದೆಲ್ಲ ಹೂ ಮಾರೇ ತಗೊಂಡಿದ್ದು ಸರ್. ಕಟ್ಟಿ ದುಡ್ಡು. ಅಂದ್ರೆ 3 ಬ್ಯಾಂಕಲ್ಲಿ ಯಾಕೆ ಅಕೌಂಟ್ ಬೇಕು ಅಂದರೆ SBI ಇಂದ ನಮ್ಮ ಮನೆಯವರು ಅಕೌಂಟ್ ದುಡ್ಡು ಏನಾರು ಕಳಿಸಿದ್ರೆ ಇಲ್ಲಿಂದ ಆ ಕಡೆ ಟ್ರಾನ್ಸ್ಫರ್ ತಗೊಳಕೋಸ್ಕರ ಮಾಡಿಸಿದ್ರು. ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಸಂಘ ಪಂಗ ಮಾಡ್ತೀನಲ್ಲ ಸರ್, ಅಲ್ಲಿ ಬೇಕಾಯ್ತದೆ ಅಂತ. ಆಮೇಲೆ ಈ ಕೃಷಿದು ಈಗ ನಾವು ಕೃಷಿದ್ರಲ್ಲಿ ಇದು ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ ಕೃಷಿ ಗೊಬ್ಬರ ತಗೋತೀವಿ, ಔಷಧಿ ತಗೋತೀವಿ. ಆರ್ಗ್ಯಾನಿಕ್ ಮಾಡಬೇಕು ಅಂದರೆ ಅವರು ನನಗೆ ದುಡ್ಡು ಏನಾರು ಕಳಿಸ್ಬೇಕು ಅಂದರೆ ಅದಕ್ಕೋಸ್ಕರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಟ್ಕೊಂಡಿರೋದು. ಭಾಳ ದುಡ್ಡು ಮಾಡಿಕೊಂಡಿದ್ದೀರಿ? ಇಲ್ಲ ಸರ್, ಯಾವ ದುಡ್ಡು ಮಾಡಿಕೊಂಡಿಲ್ಲ. ಇರೋ ದುಡ್ಡು ಹಿಂಗೆ ಈಗ ಬರುತ್ತೆ, 1,000, 2,000, 5,000. ಈಗ ಹಾಲ್ ಡೈರಿ ದುಡ್ಡು ಬರುತ್ತೆ, ಅದಕ್ಕೊಂದು ಕೆನರಾ ಬ್ಯಾಂಕಲ್ಲಿ ಮಾಡಿಸ್ಕೊಂಡಿದ್ದೀನಿ. ಹೀಗೆ ಯಾಕೆಂದರೆ ನಾವು ಗೊಂದಲ ಮಾಡ್ಕೋಬಾರ್ದು ಯಾವುದೇ ವ್ಯವಹಾರನೂ. ಹೇಳ್ಬಿಟ್ರಲ್ಲ ಆಗ್ಲೇ. ಈಗ ನೋಡಿ, ನೀವು ಟೊಮ್ಯಾಟೊ ಬೆಳೆದು ಜಮೀನ್ ತಗೊಂಡೆ ಅಂದ್ರಿ ಅಲ್ವಾ? 40,000 ಕೊಟ್ಟು 60,000 ಆಗಿತ್ತು. ಈಗ ನಿಮ್ದು ಒಟ್ಟು ಜಮೀನ್ ಎಷ್ಟಿದೆ? ನಮಗೆ ಇವಾಗ 2 ಎಕರೆ ಇದೆ. 2 ಎಕರೆ. ಹಳೇದು 20 ಗುಂಟೆ ಸೇರಿಸಿ? ಹಳೇದು 20 ಗುಂಟೆ ಸೇರಿಸಿ. ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಆಯ್ತು ನಮಗೆ. ಹಳ್ಳದಲ್ಲಿ ನೀರು ಸತಾ ಹರಿತಾ ಇರ್ತದೆ. ಹೌದಾ? ಹೌದು. ಬೋರ್ವೆಲ್ ಏನು ಹಾಕ್ಸ್ಕೊಂಡಿಲ್ಲ? ಬೋರ್ವೆಲ್ ಹಾಕ್ಸ್ಕೊಂಡಿಲ್ಲ. ಹಾಕಿಸ್ಕೊಳ್ಳಿ ಅಂದ್ರು ರೇಷ್ಮೆ ಆಗ್ತಾಗ ಅಂದರೆ ಕರೆಂಟಿಂದು ತೊಂದರೆ ಇದೆ ಸರ್ ಅಲ್ಲಿ. ಈಗ ಏನೇನು ಬೆಳೆ ಇದೆ ನಿಮ್ಮ ಹತ್ರ? ನಮ್ಮಲ್ಲಿ ಈಗ ಎಲ್ಲ ಫುಲ್ಲು ಟೊಮೆಟೊ ಮತ್ತು ಭತ್ತ. ಒಂದು ಅರ್ಧ ಎಕರೆಗೆ ಟೊಮೆಟೊ ಹಾಕೊಂಡಿದ್ದೀವಿ, ಮತ್ತು ಭತ್ತ ಹಾಕೊಂಡಿದ್ದೀವಿ. ಏನು 5.5 ಎಕರೆಗೆ ಭತ್ತ ಹಾಕಿದ್ದೀನಿ ಸರ್. 5.5 ಎಕರೆ? ಅಂದರೆ 3 ಎಕರೆ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀನಿ. ಅವ್ರಿಗೆ 1 ಎಕರೆಗೆ 10 ಕ್ವಿಂಟಲ್ ಭತ್ತ ಕೊಟ್ಬಿಡೋದು, 3 ಎಕರೆಗೆ 30 ಕ್ವಿಂಟಲ್ ಭತ್ತ ಕೊಟ್ಬಿಡೋದು. ಇನ್ನು ಬಾಕಿ ಭತ್ತ ಉಳಿತದೆ, ಹುಲ್ಲು ಉಳಿತದೆ, ಅದ್ರಲ್ಲಿ ತರಕಾರಿ ಮಾಡ್ಬೋದು ಬೇಸಿಗೆಯಲ್ಲಿ. ಆ ಥರ. ಅನ್ಸೂಯಮ್ಮನವ್ರಿಗೆ 50 ಎಕರೆ ಜಮೀನು ಸಾಲದು? ಇಲ್ಲ ಸರ್, ಸಾಕು. ನನಗೆ 5 ಎಕರೆನೇ ಸಾಕು. ಹೌದಾ? ಹೌದು. ನಾನು ಇನ್ನು ಭೂಮಿ ಏನು ಇಷ್ಟಪಡಲ್ಲ ನಾನು. ಯಾಕೆಂದರೆ ನನ್ನ ಮಗ ಒಬ್ಬ BE ಮಾಡಿದ್ದಾನೆ, MTech ಮಾಡಿದ್ದಾನೆ. BE ಮಾಡಿ ಇಂಜಿನಿಯರ್ ಕೆಲಸ ಮಾಡ್ತಿದ್ದ. ಹಂಗೆ MTech ಓದೋಕ್ಕೆ ಅವಕಾಶ ಸಿಕ್ತಂತ MTech ಮಾಡ್ದ. MTech ಮಾಡಿ ಲೆಕ್ಚರ್ ಕೆಲಸನೂ ಮಾಡ್ತಿದ್ದ. ಬಿಟ್ಬಿಟ್ಟ ಸರ್ ಅವನು ಕೆಲಸವ, ಊರಿಗೆ ಬಂದ್ಬಿಟ್ಟ. ನಂಗೆ ಕೆಲಸ ಮಾಡೋಕ್ಕೆ ಯಾಕೋ ಇಷ್ಟ ಇಲ್ಲ ಕಣಮ್ಮಂತ
ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನಿಗೆ ಫಿಲಮಲ್ಲಿ ಅವಕಾಶ ಸಿಕ್ತು. ಡೈರೆಕ್ಷನ್ ಕೆಲಸನೂ ಮಾಡಿದ್ದಾನೆ ಅವನು. ಒಂದು ಫಿಲಮ್ಗೆ ಡೈರೆಕ್ಷನ್ ಮಾಡಿದ್ದಾನೆ, ಇನ್ನೂ ಒಂದು ಫಿಲಮ್ ಮಾಡ್ತಾ ಇದ್ದಾನೆ. ಹಿಂಗೆ ಮನೇಲಿದ್ದಾಗ ಆರಂಭದ ಕೆಲಸ ನನ್ನ ಜೊತೆ ಇವಾಗ ಮಾಡ್ತಾನೆ. ಒಬ್ಬನೇ ಮಗನ? ಇಬ್ರು ಗಂಡು ಮಕ್ಕಳು ಸರ್. ಒಬ್ಬ ಪೊಲೀಸ್ ಕೆಲಸದಲ್ಲಿದ್ದಾನೆ. ನಿಮ್ಮ ಯಜಮಾನ್ರು ಮಿಲಿಟರಿನಲ್ಲೇ ಇದ್ದಾರಾ? ಇಲ್ಲ, ಅವರು ವಾರಂಟರಿ ರಿಟೈರ್ಮೆಂಟ್ ಬಂದ್ಬಿಟ್ರು. ಬಂದು 11ನೇ ಇಸ್ವಿಲೇ ಬಂದ್ಬಿಟ್ರು. ತಮ್ಮನ ಆರೋಗ್ಯ ಸರಿ ಇಲ್ಲ ಅಂತ ಇಲ್ಲೇ ಇದ್ದಾರೆ ಸರ್. ಹೌದಾ? ನಿಮ್ಮ ಜೊತೆಲೇ ಇದ್ದಾರೆ? ನಮ್ಮ ಜೊತೆ. ಅವ್ರೇನು ನಿಮ್ಮ ಜೊತೆ ವ್ಯವಸಾಯಕ್ಕೆ ಸಾಕು? ಯಾರು ಅವ್ರು ತೀರೋದ್ರು ಸರ್, ಆಪರೇಷನ್ ಮಾಡಿಸಿದ್ರು. ಅಲ್ಲ, ನಿಮ್ಮ ಯಜಮಾನ್ರು ಕೇಳಿ ಅವ್ರು ನಮ್ಮ ಜೊತೆಲಿ ಇದ್ದಾರೆ. ಈಗ 11ನೇ ಇಸ್ವಿಯಿಂದ ಜೊತೆಲೇ ಇರೋದಲ್ಲ. ಅಲ್ಲ, ನಿಮ್ಮ ಜೊತೆ ವ್ಯವಸಾಯದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಅಷ್ಟಾಗಿ ಗೊತ್ತಿಲ್ಲ, ಮಾಡ್ತಾರೆ, ಗೊತ್ತಿರೋಷ್ಟು ಮಾಡ್ತಾರೆ. ಆಯ್ತು. ಈಗ ಅನ್ಸೂಯಮ್ಮನವ್ರೆ, ರೇಷ್ಮೆ ಹಾಕ್ತೆ ಅಂದ್ರಲ್ಲ? ಹೌದು ಸರ್. ರೇಷ್ಮೆ ಇಲ್ವಾ ಈಗ? ಈಗಿಲ್ಲ ಸರ್. ರೇಷ್ಮೆ ಹಾಕಿ ರೇಷ್ಮೆ ಬೆಳೆಯೋದು, ಬೆಳೆದಿದ್ದಾದ್ಮೇಲೆ ಮಾರೋದು ಎಲ್ಲ ನನಗೆ ಹಿಂಸೆ ಆಯಿತು. ನಾನೇ ಮಾರ್ಕೆಟ್ ಗಂಟ ಹೋಗ್ಬಿಟ್ಟೆ. ಅವಾಗ ನಾನೇ ಬಿಟ್ಬಿಟ್ಟೆ. ಯಾಕೆಂದರೆ ರೇಷ್ಮೆ ಬೆಳಿಬೇಕಾದ್ರೆ ಕಷ್ಟ. ಅದು ಬೆಳಿಬೇಕಾದ್ರೆ ಕಷ್ಟ ಅಂತಂದರೆ ಎಲ್ಲ ಮಾಡ್ಕೋಬೋದು ಸರ್. 4ನೇ ಜ್ವರಕ್ಕೆ ಎದ್ದ ಮೇಲೆ ಸೊಪ್ಪು ಒಂದು ಗಾಡಿ ಗಂಟ್ಲೆ ತಗೋಬೇಕು ಒಂದೊಂದು ಟೈಮ್ಗೆ. ಅವಾಗ ಒಂದು ಹಾಳು ಮಾಡ್ಕೊತಿದ್ದೆ, ಅವ್ನಿಗೆ ಡೈಲಿ 400 ರೂಪಾಯಿ ಕೊಡ್ತಿದ್ದೆ. ಹಂಗೂ ಚೆನ್ನಾಗಿ ಬೆಳೀತಿದೆ. ಗೂಡು ಬೆಳ್ಕೊಂಡು ಬಸ್ಸಲ್ಲಿ ಹಾಕೊಂಡು ರಾಮನಗರಕ್ಕೆ ತಗೊಂಡೋಗಿ ಮಾರ್ಬಿಟ್ಟು ಬಂದಿದ್ದೀನಿ, ಇಲ್ಲ ಅಂತಲ್ಲ. ಆಮೇಲೆ ಮಕ್ಕಳೆಲ್ಲ ಬೆಂಗಳೂರಿಗೆಲ್ಲ ಹೊಂಟೋದ್ರು, ನಂಗೆ ಎಲ್ಪ್ ಮಾಡೋಕ್ಕೆ ಮಕ್ಕಳಿಲ್ಲ. ಹಂಗಾಗಿ ರೇಷ್ಮೆ ತೆಗೆದ್ಬಿಟ್ಟೆ ಸರ್ ನಾನು. ನನಗೆ ರೇಷ್ಮೆ ಹಾಕಿಯವರೆಲ್ಲ ಬೇಡಮ್ಮ ತೆಗಿಬೇಡ, ನೀನು ಚೆನ್ನಾಗಿ ಮಾಡ್ತೀಯ ಅಂತ ಎಲ್ಲ ಪ್ರೋತ್ಸಾಹ ಕೊಡೋರು. ಹುಳು ಸಾಕಣ ಮನೆ ಏನು ಮಾಡಿದ್ರಿ? ಆ ಮನೆಯೇ ಆಲ್ಟ್ರೇಷನ್ ಮಾಡಿಸಿ ಹೊಸ ಮನೆ ಮಾಡಿಬಿಟ್ಟೆ ಸರ್. ಈಗ ಅದರಲ್ಲೇ ವಾಸ ಇದ್ದೀರಾ? ಅದರಲ್ಲೇ ವಾಸ ಇದ್ದೀವಿ ಸರ್. ಚೆನ್ನಾಗಿ ಮಾಡಿದ್ದೀವಿ. ಈಗ ಹುಳದ ಬದಲು ನೀವಿದ್ದೀರಾ? ನಾವಿದ್ದೀವಿ. ಹುಳದ ಬದಲು ನಾವಿದ್ದೀವಿ. ರೇಷ್ಮೆ ಬೆಳೆದ್ಬಿಟ್ಟು ಹೊಗೆ ಸೊಪ್ಪು ಹಾಕಿದ್ದು, ಅದನ್ನು ಒಂದು 5-6 ವರ್ಷ ಬೆಳೆದು ಸರ್. ಅದು 5-6 ವರ್ಷ ಮಾಡಿಬಿಟ್ಟು ಈಗ ಹೊಗೆ ಸೊಪ್ಪು ಬೆಳೆಯೋಕ್ಕೆ ಒಬ್ಬರು ಮನೆ ಕೊಡ್ತಿದ್ರು ಬೇಯಿಸ್ಕೊಳ್ಳೋಕ್ಕೆ. ಇವಾಗ ನನಗೆ ಇಲ್ಲಿ ಹೊಗೆ ಸೊಪ್ಪು ಬೇಯಿಸೋಕ್ಕೆ ಬೇಲೆನಿಲ್ಲ, ಮಾರೋಕ್ಕೆ ಲೈಸೆನ್ಸ್ ಇಲ್ಲ, ಬೆಳೆಯೋಕ್ಕೆ ಜಮೀನಿಲ್ಲ, ಏನು ಅನುಕೂಲ ಇಲ್ದೇ ಆ ಕೆಲಸ ಕೈ ತಗೊಂಡು ಮಾಡಿಬಿಟ್ಟೆ ನಾನು. ಇವಾಗ ನನ್ನ ಮಗ ಬರ್ತಾರೆ, ನಮ್ಗೇನು ಅನುಕೂಲ ಐತೆ ಅದು ಮಾಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಗೆ ಸೊಪ್ಪು ಬೆಳೆಯಲ್ಲ. ಈಗ ಮತ್ತೆ ಈಗ ಏನೇನು ಬೆಳೀತಾ ಇದ್ದೀರಿ ನೀವು? ಇವಾಗ ಭತ್ತ ಬೆಳೆದಿವಿ. ಈಗ ಜಸ್ಟ್ ನಾಟಿ ಹಾಕ್ಸಿದೀವಿ. ಈಗ 8 ದಿವಸದಲ್ಲಿ. ಇತ್ತೀಚೆಗೆ ತರಕಾರಿ, ಅದೇ ಅದೇ ಸೋತೆ, ಟೊಮೆಟೊ, ಹೀರೆ ಪಡ್ಲ, ಮೆಣಸಿಕಾಯಿ, ಈ ಥರ. ಆಮೇಲೆ ಸಿರಿಧಾನ್ಯ ಬೆಳೆದಿದ್ದೇವೆ ಸರ್ ನಾವು. ಸಿರಿಧಾನ್ಯ ಬೆಳೆದು ಗೌರ್ಮೆಂಟಿಂದ ನಮಗೆ ಸಬ್ಸಿಡಿ ಕೊಟ್ಟಿದ್ರು. ಅಲ್ಲಮ್ಮ, ನಿಮಗೆ ವ್ಯವಸಾಯ ಕಲಿಸಿದ್ದೆ ಹೂವು ಬೆಳೆಯೋದು ಬಿಟ್ಬಿಟ್ರ? ಹೂ ಬೆಳೆದ್ ಬಿಟ್ಬಿಟ್ಟು ಅಂದರೆ ಹೂವು ಡೈಲಿ ಕೆಲಸ ಸರ್. ಹಿಂಗೆ ಎಲ್ಲರೂ ಹೋಗ್ತೀನಿ ಅಂದರೆ ನನಗೆ ಟೈಮ್ ಇಲ್ಲ. ಇನ್ನೇನು ಚಿನ್ನ ಮಾಡಿಸ್ಕೊಳ್ಳೋದು ಬೇಡ ಅಂತ? ಹಂಗಲ್ಲ, ಚಿನ್ನ ಮಾಡಿಸ್ಕೊಳ್ಳೋದು ಇನ್ನೇನಕ್ಕೆ ಬೇಡಿ ಸರ್. ನನಗೆ ಎಷ್ಟು ಬೇಕು ಅಷ್ಟು ಮಾಡಿಸ್ಕೊಂಡಿದ್ದೀನಲ್ಲ, ಅಷ್ಟೇ ಸರ್. ನೋಡೋಣ ಮಾಡ್ಕೊಳ್ಳೋದು. ಯಾಕೆಂದರೆ ಸರ್ ನಮ್ಗೆ ಎಷ್ಟು ಬೇಕು ಅಷ್ಟೇ ಸಾಕು. ಅಲ್ಲ, ಹೂ ಬೇಡ ಅಂತಲೇ? ಹೂ ಬೇಡ ಅಂತಲ್ಲ, ಹೂ ಹಾಕ್ಬೇಕು ಅಂತ. ಇವಾಗ ನಮ್ಮನೆ ಪಕ್ಕನೇ ಜಮೀನು ನಮಗೆ ಸಿಗ್ತೈತೆ, ನಮ್ಮ ತಾತವ್ರ ಕಾಲದ್ದು. ಅದೇನಾದ್ರೆ ಲಭ್ಯ ಆದರೆ ಹಾಕ್ತೀನಿ ಸರ್. ಓಕೆ. ಈಗ ನೀವು ಹೂ ಬೆಳೆಯೋದು ಭಾಳ ಸೊಗಸಾಗಿ ಹೇಳಿದ್ರಿ. ಹೌದು ಸರ್, ನನಗೆ ತುಂಬ ಇಷ್ಟ. ಸ್ವಲ್ಪನೇ ಬೆಳ್ಕೊತಾ ಇದ್ದೆ. ಹೌದು. ಯಾವ್ಯಾವ ಹೂ ಬೆಳೆದಿದ್ದೀರಿ ನೀವು? ನಾನು ಕಾಕಡ, ಕನಕಾಂಬ್ರ ಇವೆರಡೂ ಬೆಳೆದ. ಎರಡೇ ಸರ್. ಮಲ್ಲಿಗೆ ಎಲ್ಲ ಹಾಕಿಲ್ಲ. ಮತ್ತೆ ಸೇವಂತಿಗೆ ಹಾಕ್ಬೇಕಂತ ಇಷ್ಟ. ಹಂಗೆ ತಗೊಬಂದು ಹಾಕೊಡೋರೇ ಇಲ್ಲ. ನಾನೇ ಹೋಗ್ಬೇಕು ಅಂದರೆ ನಂಗೆ ವೆಹಿಕಲ್ಸಲ್ಲಿ ಹೋಗೋಕೆ ಅನುಕೂಲ ಇಲ್ಲ. ಹಂಗೆ ಕನ್ನಂಬಡಿಲಿ ಸಿಗುತ್ತಂತೆ. ಅದೊಂದು ಪ್ರಯತ್ನ. ನಮಗೊಬ್ಬರು ಗೋವಿಂದ್ ಸರ್ ಅಂತ ಅವ್ರೆ, ಅವರು ವಿಜ್ಞಾನಿ. ಇಲ್ಲಿ ಅಂದರೆ ಮಂಡ್ಯ ವಿ ಸಿ ಪರಂ ಅಲ್ಲೇ. ಅವರು ನನಗೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ಹಾಕಪ್ಪ ಇದ್ಯಾವುದು ಸುಗಂಧ ರಾಜ, ಅದನ್ನ ಹಾಕಪ್ಪ ಅಂತ ನನಗೆ 1 ವರ್ಷದಿಂದ ಹೇಳ್ತಾನೆ ಅವ್ರೆ. ನಾನಿನ್ನೂ ಹಾಕಿಲ್ಲ. ಈಗ ಕನಕಾಂಬ್ರ ಮತ್ತೆ ಕಾಕಡ ಅಲ್ವಾ, ಹೆಂಗ್ ಬೆಳಿತೀರಾ ಹೇಳ್ತೀರಾ? ಕಾಕಡ ಗಿಡ ಹೆಂಗ್ ಬೆಳೆದು ಅಂದ್ರೆ ಸರ್, ನಾನು ಬೇರೆ ಹತ್ರ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಸೈಡ್ಗೆ ಬರುತ್ತೆ. ಅದೇ ಅದನ್ನ ಅವರು ಬೇಡ, ಎಕ್ಸ್ಟ್ರಾ ಇದ್ರೆ ಚೆನ್ನಾಗಿ ಬರಲ್ಲ ಅಂತ ಕಿತ್ತೆಸ್ಬಿಡ್ತಿದ್ರು. ಅದನ್ನ ತಗೊಂಬಂದು ನಾನು ನಮ್ಮ ಗದ್ದೆಲ್ಲಿ ಹಾಕೋತಿದ್ದೆ. ಅದು ಎಷ್ಟು ದೊಡ್ಡ ಗಿಡ ಆಗ್ಬಿಡುತ್ತೆ ಅಂದರೆ. ತುಂಬ ಗಿಡ ಹಾಕಿರಲಿಲ್ಲ, 75 ಗಿಡ ಹಾಕಿದೆ. 5-6 kg ಹೂ ಬರ್ತಿತ್ತು ಸರ್ ಅದರಲ್ಲಿ. ಅಷ್ಟೇ ಚಿಕ್ಕದಾಗಿದ್ರೇ ಜಾಸ್ತಿ ಹೂ ಬರೋದು. ದೂರ ಹಾಕೊಂಡಿದೆ, ಚೆನ್ನಾಗಿ ಹೂ ಬರ್ತಿತ್ತು. ಮತ್ತು ಕಾಕಡಾದ್ರೆ ಬೆಳಿಗ್ಗೆ 7 ಗಂಟೆಗೆ ಮಕ್ಳು ಸ್ಕೂಲ್ಗೆ ಆ ಕಡೆ ಹೋದ್ರೆ ಸಾಕು, ಹೂ ಕುಯ್ಯಕ್ಕೆ ಹೋಗ್ಬೇಕು. 12 ಗಂಟೆ 1 ಗಂಟೆವರೆಗೂ ಹೂ ಕುಯ್ಬೇಕು. ಅದು ತಗೊಂಡು ಅವತ್ತೇ ಮಾರ್ಕೆಟ್ ಮಾಡಬೇಕು. ಮಡಿ ಕಡೆ ನಾಳೆ ಕಾಳ್ಬಿಡುತ್ತೆ. ಕನಕಾಂಬ್ರ ಹಂಗಲ್ಲ, 3 ದಿನಕ್ಕೊಂದ್ಸರಿ ಕುಯ್ಯೋದು. ಹಂಗಾಗಕ್ಕೆ ಅದು ಇದರಿಂದನೂ ಅದರಂತೂ ಅಷ್ಟೊಂದು ಇಂಟ್ರೆಸ್ಟ್ ಬಂತು.
ಅದು ಖರ್ಚು ಕಡಿಮೆ, ಆದಾಯ ಜಾಸ್ತಿ ಅನ್ಸುತ್ತೆ. ಖರ್ಚು ಕಡಿಮೆ ಅಂದರೆ ಕಾಕಡೆ ಗಿಡನ ಚೆನ್ನಾಗಿ ನೋಡ್ಕೋಬೇಕು. ತಿಪ್ಪೆ ಗೊಬ್ಬರನೇ ಹಾಕ್ಬೇಕು ಅದಕ್ಕೆ. ಅದು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೇ ಚೆನ್ನಾಗಿ ಬರೋದು. ಕೊಟ್ಟಿಗೆ ಗೊಬ್ಬರ ಜೊತೆಗೆ ಯಾವ್ದಾದ್ರು ಬೇಕಾದ್ರೆ ಕೆಮಿಕಲ್ ಗೊಬ್ಬರ ಕೊಡ್ಬೋದು, ಇಲ್ಲದ್ರೆ ಕೊಟ್ಟಿಗೆ ಗೊಬ್ಬರದಲ್ಲೇ ಬೆಳಿಬೋದು, ಚೆನ್ನಾಗಿ ಬರುತ್ತೆ. ಔಷಧಿ ಹೊಡ್ಕೊತಾ ಇರಬೇಕು. ಯಾವಾಗ 3 ದಿವಸಕ್ಕೆ ಹೂವು ಚೆನ್ನಾಗಿರಲಿ, ಉಳ್ಕೊಂಡಿರಲಿ, ಔಷಧಿ ಹೊಡೆದ್ರೇ ಹೂವು ಇಳುವರಿ. ನೀವೇ ಹೊಡಿತೀರ? ನಾವೇ ಹೊಡ್ಕೊತಿದ್ದೋ ಸರ್, ನಾವೇ ಹೊಡ್ಕೊತಿದ್ದೋ. ಇಂಥ ಗಿಡಕ್ಕೆಲ್ಲವ ಅಲ್ಪ ಸ್ವಲ್ಪಕ್ಕೆಲ್ಲ ಬೇರೆಯವ್ರನ್ನ ಕರೆಯಲ್ಲ, ನಾವೇ ಮಾಡ್ಕೊತಿದ್ದೋ ಅದನ್ನೆಲ್ಲ. ನಾನೇ ಕ್ಯಾನೆಲ್ಲ ತಗೋತಿದ್ದೆ, ಔಷಧಿ ಕ್ಯಾನು. ಹಂಗಾಗಿ ನಾನೇ ಹೊಡ್ಕೊಳ್ಳೋದು. ನೀರು ಮತ್ತು ಚೆನ್ನಾಗಿ ಗೊಬ್ಬರ ಕೊಟ್ಮೇಲೆ ಚೆನ್ನಾಗಿ ನೀರು ಕೊಡಬೇಕು. ತಿಪ್ಪೆ ಗೊಬ್ಬರ ಎಷ್ಟು ನೀರು ಕೊಟ್ಟರೆ ಹೇಳ್ಕೊಳುತ್ತೆ, ಅದು 1 ವಾರ ಬೇಕಾದ್ರೆ ನೀರು ಕೊಡದಿರೋ ತಡ್ಕೊಳುತ್ತೆ. ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಹಾಕೋದು ಯಾವುದೇ ವ್ಯವಸಾಯಕ್ಕೂ ತುಂಬಾ ಒಳ್ಳೆಯದು. ನಾವು ಒಮ್ಮೆ ಜೀವಾಮೃತ ಮಾಡೋದು ತರಕಾರಿ ಗಿಡಕ್ಕೆ ಕೊಡೋಕ್ಕೆ. ನನಗೆ ಸಿರಿಧಾನ್ಯ ಹಾಕ್ದಾಗ ಜೀವಾಮೃತ ಮಾಡೋದು ಹೇಳ್ಕೊಟ್ಟಿದ್ದು. ಯಾರು ಹೇಳ್ಕೊಟ್ಟಿದ್ದು ಅಂದರೆ ಗೋವಿಂದ ಸರೇ ಹೇಳ್ಕೊಟ್ಟಿದ್ದು. ಈ ಥರ ಮಾಡಬೇಕಮ್ಮ, ಚೆನ್ನಾಗಿ ಬೆಳೆ ಬರುತ್ತೆ. ಹಂಗಾಗಿ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ಜೀವಾಮೃತ ಮಾಡೋದನ್ನ ಕಲ್ತ್ಕೊಂಡು ಜೀವಾಮೃತ ಮಾಡಿ 1 ಎಕರೆಗೆಲ್ಲ ಕೊಟ್ಟಿದ್ದೀವಿ. 1 ಎಕರೆಗೆಲ್ಲ 1 ಡ್ರಮ್ 25 ಲೀಟ್ರ್ ಬರುತ್ತೆ ಅಂದರೆ 4 ಡ್ರಮ್ 5 ಡ್ರಮ್ ಬೇಕಾಗೋದು. ಅನ್ಸೂಯಮ್ಮನವರೇ, ಈಗ ಹಸುಗೆ ಮೇವೇನು ಬೆಳ್ಕೊಂತೀರಿ? ನಾವು ಇದು ಪಾರಮುಲ್ ಹಾಕಿವಿ, ನೇಪಿಯರ್ ಅಂತ, ಮತ್ತು ಮಾತೆ ಜೋಳ ಹಾಕ್ತೀವಿ. ಮಾತೆ ಜೋಳ ಕೊಟ್ಟರೆ ದನ ಕರು ತುಂಬಾ ಚೆನ್ನಾಗಿತ್ತು. ನಮ್ಗೆ ಅದೇ ಸೀಕ್ರೆಟ್ ಈಗಲೇ ಗೊತ್ತಾಗಿದ್ದು. ನಮ್ಮ ಗದ್ದೆಗೆ ಹಾಕಿದ್ದು 1 ಎಕರೆಗೆ ಜೋಳ ಹಾಕಿದ್ದು ಸರ್. ರಾಗಿ ಹಾಕಿದ್ರೂ ದನ ಕರು ತುಂಬ ಚೆನ್ನಾಗಾಗ್ತವೆ. ದನ ಕರುಗಳಿಗೆ ರಾಗಿ ಹುಲ್ಲು, ಮಾತೆ ಜೋಳ, ಆಮೇಲೆ ಪಾರಮುಲ್ಗಿಂತ ಮಾತೆ ಜೋಳ ಮುಖ್ಯ ಅಲ್ವಾ? ಹೌದು ಸರ್. ನನ್ನ ಮಟ್ಟಿಗೆ ಎಷ್ಟು ಚೆನ್ನಾಗವೆ ಅಂದರೆ ದನ ಕರು ಈಗೆಲ್ಲ ಹಂಗೆ ಕೇಳ್ತಾರೆ, ಏನು ಕೊಟ್ರಿ ನಿಮ್ಮ ದನ ಕರುಗಳಿಗೆ ಎಷ್ಟು ಚೆನ್ನಾಗವೆಲ್ಲ. ಮಾತೆ ಜೋಳನೇ ಕಾರಣ ಅಂತ ನಾನು ಅನ್ಕೋತೀನಿ. ನಾನು ಒಂದ್ಸಲ ಆಮೇಲೆ ತಿಂಡಿ ಏನು ಕೊಡ್ತೀವಿ? ತಿಂಡಿ ಕೊಡ್ತೀವಿ ಸರ್. ಕಡಲೆಕಾಯಿ ಹಿಂಡಿ, ರವೆ ಬೂಸ, ಪೀಟ್ಸು, ಆಮೇಲೆ ಖನಿಜ ಮಿಶ್ರಣ ಅಂತ ಡೈರಿಯಿಂದ ಕೊಡ್ತಾರೆ. ಅದು ಎಲ್ಲ ಮಿಕ್ಸ್ ಮಾಡಿ ರಾತ್ರಿ ನೆನೆಸೋದು, ಬೆಳಿಗ್ಗೆ ಹಾಕೋದು. ಹಾಲು ನೀವೇ ಕರಿತೀರಾ? ನಾನೇ ಕರಿತೀನಿ. ನನ್ನ ಮಗ ಇವಾಗೀಗ ನನ್ನ ಮಗ ಕರಿತಾನೆ. ಹೌದಾ? ಹೌದು, ನಮ್ಮ ಡ್ರೈವರು ಕರೀತಾರೆ. ಒಬ್ರು ಡ್ರೈವರ್ ಮಡಿಕೊಂಡಿವಿ ಟ್ಯಾಕ್ಟರ್ ಓಡಿಸಿಕೆ ಅಂತ ಸರ್. ಟ್ಯಾಕ್ಟರ್ ತಗೊಂಡಿದ್ವಿಲ್ಲ. ಯಾವಾಗ ತಗೊಂಡ್ರಿ? ನಾವು ಟ್ಯಾಕ್ಟರ್ ತಗೊಂಡು 17ನೇ ಇಸ್ವಿಲಿ. ಏನು ಬೆಳೆದ್ಬಿಟ್ಟು ತಗೊಂಡಿದ್ದು ಟ್ಯಾಕ್ಟರ್ ತಗೊಂಡೆ ಸರ್. ಅಂದರೆ ಅವಾಗ ಟ್ಯಾಕ್ಟರ್ ತಗೋಬೇಕು ಅನ್ನಿಸ್ದಾಗ ದುಡ್ಡಿರ್ಲಿಲ್ಲ. ಆ ವರ್ಷದಲ್ಲಿ ಬೆಳೆ ಸಾಲಕ್ಕೆ ದುಡ್ಡು ಕೊಡ್ತಾರೆ ನೋಡಿ, ಅದ ಮನ್ನಾ ಮಾಡಿದ್ರು. ಆ ದುಡ್ಡು ನನ್ನ ಕೈಲಿತ್ತು. ಆ ದುಡ್ಡು ತಗೊಂಡೋಗಿ ಕೊಟ್ಬಿಟ್ಟು ಟ್ಯಾಕ್ಟರ್ ತಗೊಬಿಟ್ಟೆ. ಲೋನ್ ಕಟ್ಟಬೇಕಾಗಿ ಬಂದ್ಬಿಡ್ತು. 6 ತಿಂಗಳಿಗೆ ಒಂದೊಂದು 80,000. ಅದ್ರ ಒಟ್ಟಿನಲ್ಲಿ ಕಷ್ಟವೋ ಯಾವ್ಯಾವ್ದೋ ಕಡೆಯಿಂದ ಮ್ಯಾನೇಜ್ ಮಾಡಿ ಕಟ್ಟಿ ಟ್ಯಾಕ್ಟ್ರ್ ಉಳಿಸ್ಕೊಂಡಿದ್ದೀನಿ. ಟ್ರ್ಯಾಕ್ಟರ್ ತಗೊಂಡ್ರಮ್ಮ ಬೇಕಿತ್ತೆ ನಿಮಗೆ? ಟ್ಯಾಕ್ಟ್ರ್ ಅಂದರೆ 5-6 ಎಕರೆ ಉಳಿಸ್ಬೇಕಂದ್ರೆ 40 ಗಂಟೆ ಉಳಿತಾರೆ ಸರ್. 40,000ನೇ ಕೊಡಬೇಕು. ಇವಾಗ ನಾವು ಗದ್ದೆ ಉಳಿಸಿದ್ದೀವಲ್ವಾ, ಫಸ್ಟು ನಾಟಿ ಉಳಕ್ಕೆ ಸೀಳಿಕೆ ಅಂತ ಉಳ್ತಾರಲ್ಲ, ಅದಕ್ಕೆ 15 ಗಂಟೆ, ಮತ್ತು ಅಚ್ಚುಕಟ್ಟು ಹೊಡ್ಸೋಕ್ಕೆ 12 ಗಂಟೆ, ನಾಟಿ ಉಳಿಗೆ 8-9 ಗಂಟೆ ಆಯಿತು. ಎಲ್ಲ ಲೆಕ್ಕ ಕಳಿ 40 ಗಂಟೆ ನಮ್ಮದೇ ಆಯಿತು. 40,000ನೇ ಕೊಡ್ಬೇಕು. 1 ಗಂಟೆಗೆ 1,000. ಇವಾಗ 6 ಕಟ್ಕೊಂಡು ಯಾರು ಉಳಿಕಿಲ್ಲ. ನಾವು 6 ಮಡಿಕೊಂಡಿದ್ದೀವಿ. 6 ಎತ್ತುಗಳನ್ನ ಮಡಿಕೊಂಡಿವಿ ಗದ್ದೆ ಉಳಕ್ಕೋಸ್ಕರ. ನಮ್ಮ ಎತ್ತಲ್ಲೇ ಮನೆ ಹೊಡೆದಿರೋದು ನಾವು. ಇಲ್ಲಾಂದರೆ ಎಕರೆಗೆ 1,200 1,500 ಆ ಥರ ಕೇಳ್ತಾರೆ. ಅಲ್ಲ ಕಣವ, 40,000 ಖರ್ಚು ಮಾಡೋಕ್ಕೆ ಅದೆಷ್ಟು ಲಕ್ಷ ಟ್ರ್ಯಾಕ್ಟರ್ ತಗೊಂಡಿರೋದು ನೀವು? 45 ಗಂಟೆ ಹೊಡೆದದೆ ಅಂದರೆ 1 ಗಂಟೆಗೆ 1,000ದಂಗೆ 45 ಗಂಟೆಗೆ 45,000ನೇ ಕೊಡಬೇಕು. ಆಯಿತು. ಬೇರೆ ಟ್ರ್ಯಾಕ್ಟ್ರಿಗೆ ದುಡ್ಡು ಎಷ್ಟು? ಟ್ರ್ಯಾಕ್ಟ್ರಿಗೆ 10 ಲಕ್ಷ ಅಲ್ವಾ? 10 ಲಕ್ಷ ಒಂದೇ ಸರಿ ಕೊಟ್ಟಿಲ್ವಲ್ಲ, 1 ಲಕ್ಷ ಕೊಟ್ಟು. ಅಂದ್ರೆ ಬಾಡಿಗೆಗೂ ಕೊಡ್ತೀರಾ? ಬೇರೆ ಕಡೆ ಉಳಗ್ ಇವಾಗ ಫೋನ್ ಮಾಡಿದ್ ನಮ್ಮ ಹುಡುಗ, ಉಳಕ್ ಹೋಗೋಣಮ್ಮ ಅಂತ ಕೇಳಕ್ಕೆ ಹೋಗಿದ್ದು. ಓಹೋ, ಅಂದ್ರೆ ನೀವು ಆಗಲೇ ಸಂಪಾದನೆ ಮಾಡ್ಬಿಟ್ಟಿದ್ರಿ ಟ್ರ್ಯಾಕ್ಟರ್? ಹೌದು ಸರ್, ಅದ್ರಲ್ಲಿ ಸಂಪಾದನೆನೂ ಆಯ್ತದೆ, ನಮ್ಮ ಕೆಲಸನೂ ಆಯ್ತದೆ. ನಮ್ಮ ಕೆಲಸ ಆದ್ಮೇಲೆ ನಮ್ಮ ಕೆಲಸ ಫ್ರೀ ಇರುತ್ತಲ್ಲ, ಆ ಸಮಯದಲ್ಲಿ ಯಾರಾದ್ರೂ ಕಳ್ಸ್ಕೊಡಿ ಅಂತ ಕೇಳಿದ್ರೆ ಕಳ್ಸ್ಕೊಡ್ತೀನಿ. ಅವ್ರಿಗೂ ಹೋಗಿ 10 ಗಂಟೆಗೆ ಹೋದ್ರೆ 10,000 ಬರುತ್ತೆ. ಡೀಸೆಲ್ ಹಾಕ್ಬೇಡ್ವಾ ಅದಕ್ಕೆ, ಮತ್ತೆ ಸರ್ವಿಸ್ ಮಾಡಿಸ್ಬೇಡ್ವಾ, ಎಲ್ಲ ಖರ್ಚಿರುತ್ತಲ್ಲ, ಆ ಖರ್ಚು, ಡ್ರೈವರ್ಗೆ ಸಂಬಳ ಕೊಡಬೇಕು, ಎಲ್ಲ ಮೇಂಟೈನ್ ಮಾಡಬೇಕು. ಈಗ ನೀವು ಹಣಕಾಸಿನ ಲೆಕ್ಕಾಚಾರ ಎಲ್ಲ ಹೆಂಗೆ ಇಟ್ಕೋತೀರಿ ಅನ್ಸೂಯಮ್ಮನವ್ರೆ? ಹಣಕಾಸಿನ ಲೆಕ್ಕಾಚಾರ ಅಂದರೆ ಈ ಕಡೆ ಬರೋದು ಎಲ್ಲ ಲೆಕ್ಕ ಇಟ್ಕೋತೀನಿ. ಟ್ಯಾಕ್ಟ್ರದು ಇಷ್ಟು ಖರ್ಚಿದೆ, ಮೊದಲೇ ನಾಟಿಗಿಂತ ಮುಂಚೆನೇ ಅದು ಒಂದು ರೌಂಡ್ ಹಾಕೋಬಿಡ್ತೀನಿ. ಈಗ ಒಂದು 32,000 ಕೊಟ್ಟು ಗೇಜ್ ವೀಲ್ ತಗೊಟ್ಟೆ, 32,000 ಗೇಜ್ ವೀಲು, ಇನ್ನು ಉಳಿದಿದ್ದು ಒಂದು 18,000 20,000 ಡೀಸೆಲು, 50,000 ಖರ್ಚು. 50,000 ಸಂಪಾದನೆ ಮಾಡಿದ್ರೆ ಆ ದುಡ್ಡು ಬಂದಂಗೆ ನನಗೆ ಅಂತ ಒಂದು ಲೆಕ್ಕಾಚಾರ. ಇವಾಗಲೇ ಒಂದು 70 ಗಂಟೆ ಹೊಡೆದಿದೆ ಅಂದರೆ ಅದು 70,000 ಬಂದಿದೆ. ನಾನು 50,000 ಖರ್ಚಲ್ಲಿ 20,000 ಸಂಪಾದನೆ ಆದಂಗೆ ಇರ್ತಾನೆ. ಡೈರಿಗೆ ಎಷ್ಟು ಹಾಲು ಹಾಕ್ತೀರಿ? ಡೈರಿಗೆ 8 ಲೀಟ್ರು 10 ಲೀಟ್ರು ಹಿಂಗೆ, ಒಂದೊಂದು ದಿವಸ 6 ಲೀಟ್ರು, ಮನೆಗೆ ಎಷ್ಟು ಮಡಿಕತ್ತೀವಿ ಆ ಥರ.
ಮನೆಗೇನು ಜಾಸ್ತಿ ಮಡಿಕೊಳ್ಳಲ್ಲ ಅನ್ಸುತ್ತೆ. ಮಡಿಕತ್ತೀವಿ. ಏನಾರು ಸ್ವೀಟ್ ಏನಾರು ಮಾಡ್ಬೇಕನ್ಸ ನೋಡಿಕತ್ತೀನಿ ಸರ್. ಏನೇನು ಮಾಡ್ತೀರಿ ಸ್ವೀಟ್? ನಾನು ಚಂಪಕಲಿ ಮಾಡ್ತೀನಿ, ರಸಗುಲ್ಲ ಮಾಡ್ತೀನಿ, ದೂದ್ ಪೇಡ ಮಾಡ್ತೀನಿ, ಬರ್ಫಿ ಮಾಡ್ತೀನಿ. ನಂಗೆ ಏನಾರು ತಿನ್ಬೇಕನ್ಸಿದ್ರೆ ಮಕ್ಳೇನಾರು ಕೇಳಿದ್ರೆ ಮಾಡ್ತಾ ಇರೋದೆ. ಹೋಗತ್ತ ಹೆಂಗೆ ಕಲ್ತ್ಕೊಂಡ್ರವ ಇದನ್ನೆಲ್ಲ? ಇದೆಲ್ಲ ಇಲ್ಲಿ ಮೊಬೈಲಲ್ಲೆಲ್ಲ ಬರುತ್ತಲ್ಲ, ನೋಡ್ಕೊಂಡು ಹಾಗಂದ್ರೆ ಆಗ್ಲೇ ಮಾಡ್ಬಿಡೋದೆ ನಾನು. ಇನ್ನೂ ಏನೇನು ಅಡುಗೆ ಚೆನ್ನಾಗಿ ಮಾಡ್ತೀರಿ? ನಾವು ಮಾಮೂಲಿ ಅಡುಗೆ ಮಾಡ್ತೀವಿ, ಅಂದರೆ ಸ್ವೀಟು ಎಲ್ಲ ಈಗೀಗ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು. ಏನಂದರೆ ಈಗ ಬೂದ್ಗುಂಬಳಕಾಯಿ ಇದೆ ಅಲ್ವಾ ಸರ್, ಬೂದ್ಗುಂಬಳಕಾಯಿಲಿ ಒಂದು ಚೂರು ವೇಸ್ಟ್ ಆಗ್ದಂಗೆ ಮಾಡ್ತಾರೆ. ಸಿಪ್ಪೆಯಿಂದ ಚಟ್ನಿ ಮಾಡೋದು, ತಿರುಳಿಂದ ದೋಸೆ ಮಾಡೋದು, ದಿಂಡಿಂದ ಜ್ಯೂಸ್ ಮಾಡೋದು, ಅದ್ರ ಪಲ್ಪಿಂದ ಚಪಾತಿ ಮಾಡೋದು, ಪಾಯಸ ಮಾಡೋದು, ಹಲ್ವಾ ಮಾಡೋದು, ಅದೆಲ್ಲ ಮಾಡ್ಬೋದು. ಆಮೇಲೆ ಬೀಜದಿಂದನೂ ಒಳ್ಳೆ ಉಪಚಾರ, ಒಳ್ಳೆ ಔಷಧಿ ಸರ್ ಅದು. ಬೂದ್ಗುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ ಚೆಂದಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಮೂಳೆ ಎಲ್ಲ ಗಟ್ಟಿ ಆಯ್ತದಂತೆ ಆ ಥರ ಪೌಡ್ರ್ ಮಾಡ್ಕೊಂಡು ಕೊಡಿದ್ರಿ. ಹಂಗಾಗಿ ನಾನು ಅದು ಕುಡ್ದೆ ಗಟ್ಟಿಯಾಗಿದ್ದೀರಾ? ಇಲ್ಲ ಸರ್, ನಾನು ನೀವು ಮಾಡಿಲ್ಲ, ನೋಡಿದ್ದೀನಿ. ಅಂದರೆ ಪೌಡ್ರ್ ಮಾಡಿ ಕುಡ್ದಿಲ್ಲ, ಮತ್ತು ಜ್ಯೂಸ್ ಮಾಡಿ ಡೈಲಿ ಒಂದು ತಿಂಗಳವರೆಗೂ ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದೀನಿ. ಮತ್ತು ದೋಸೆ, ಚಟ್ನಿ, ಮತ್ತು ಕೈಮಾ, ವೆಜ್ ಕೈಮಾ ಅಂತ ಮಾಡ್ತಾರೆ ನೋಡಿ, ಆ ಥರ ಎಲ್ಲ ಮಾಡ್ತೀನಿ. ಹೌದು ಸರ್. ಮನೆಯಲ್ಲಿ ರಾಸುಗಳು ಅಲ್ದಲೆ ಬೇರೆ ಇನ್ನೇನು ಪ್ರಾಣಿಗಳಿಲ್ವೇ? ಅಯ್ಯೋ, ಬೆಕ್ಕಿದೆ, ಕೋಳಿ ಇಲ್ಲ, ಕೋಳಿ ಒಂದಿಲ್ಲ. ಕೋಳಿ ಇಟ್ಕೊಂಡ್ಬಿಟ್ಟು ಆಡೆ ಇಟ್ಕೊಂಡಿದ್ದೆ ಸರ್ ನಾನು. ಒಂದು 15-20 ಆಡು ಇಟ್ಕೊಂಡು ಸಾಕ್ತಿದೆ ನಾನು. ಯಾವಾಗ ರೇಷ್ಮೆ ಆಗ್ತೆ, ನಮ್ಮ ಆಡು ಎಲ್ಲ ರೇಷ್ಮೆ ಗಿಡ ಮೇಯ್ಕೊಬಿಡವು. ಎಷ್ಟು ತಡೆ ಆದರೂ ತಡಿತಿದ್ದಿಲ್ಲ. ಅವಾಗ ಎಲ್ಲನೂ ಮಾರ್ಬಿಟ್ಟದಾಗೆ ಆಡು ಕಳ್ಕೊಂಡೆ ರೇಷ್ಮೆ ಆಗ್ತೆ. ರೇಷ್ಮೆ ಕಳ್ಕೊಂಡ್ಮೇಲೆ ಹೊಗೆ ಸೊಪ್ಪು ಹಾಕ್ತೆ. ಹೊಗೆ ಸೊಪ್ಪು ಕಳ್ಕೊಂಡ್ಮೇಲೆ ತರಕಾರಿ ಮತ್ತೆ ಈ ಥರ ಮಾಡ್ತಾಯಿದ್ದೀನಿ ಈಗ. ಟೊಮ್ಯಾಟೋನ ಒಂದ್ಸರಿ ಬೆಳೆದ್ಬಿಟ್ಟು 1.5 ಎಕರೆ ಜಮೀನು ತಗೊಂಬಿಟ್ರಿ? ಅಲ್ಲ, ಒಂದ್ಸರಿ ಇಲ್ಲ ಸರ್, ಬೆಳಿತಾನೆ ಇದ್ದು. ಅಂದರೆ ಜಮೀನು ತಗೊಂಡಿದ್ದು ಆ ಟೈಮಲ್ಲಿ ಎಲ್ಲರಿಗೂ ಲಾಸ್ ಆಗಿತ್ತು. 10 ರೂಪಾಯಿ 20 ರೂಪಾಯಿ ಆಗಿತ್ತು. ನನ್ನ ಹಣ್ಣು ಬಂದಾಗ 200 ರೂಪಾಯಿ 250 ಹಾಗೆ ರೈಟ್ ಸಿಕ್ಬಿಡ್ತು. ಹಾಗಾಗಿ ಒಂದು 60,000 ದುಡ್ಡಾಗಿತ್ತು. 40,000 ಕೊಟ್ಟು ಅರ್ಧ ಎಕರೆ ಜಮೀನು ತಗೊಂಡಿದ್ದು. ಅದು 20,000 ಖರ್ಚು ವೆಚ್ಚ ಚೀರೋಗಿತ್ತು. ಇನ್ನು ಒಂದು ಸ್ವಲ್ಪ ದಿನ, ಒಂದು 5-6 ವರ್ಷ ಬಿಡ್ಕೊಂಡು ಮತ್ತೆ 1 ಎಕರೆ ತಗೊಂಡು ಒಂದೇ ಸಲ ನಾವು ಅಷ್ಟು ಜಮೀನು ತಗೊಳಕ್ಕಾದ ಸರ್? ಅಲ್ಲ, ನಿಜ. ಈಗ ಪೂರ್ತಿ ಟೊಮೆಟೊ ಅನ್ಸೂಯಮ್ನವ್ರು ನೀವು? ನಾವು ಟೊಮೆಟೊನ ಚೆನ್ನಾಗಿ ಬೆಳಿತೀವಿ ಸರ್. ನಾನು ಟೊಮೆಟೊ ಮೆಣಸಿಗೆ ದೊಣ್ಣೆ ಹೊಡೆಯೋ ಸಮಸ್ಯೆ ಇಲ್ಲ, ತಂತಿ ಕಟ್ಟೋ ಸಮಸ್ಯೆ ಇಲ್ಲ. ಮೆಣಸಿಗೆ ಹಾಕಿದ್ರೆ ಈಜಿ ಅನ್ಸುತ್ತೆ. ಟೊಮೆಟೊ ಹಾಕಿದ್ರೆ ಟೊಮೆಟೊದಲ್ಲಿ ದಾರ ಕಟ್ಟಬೇಕು, ದೊಣ್ಣೆ ಹೊಡಿಬೇಕು. ಹೆಂಗ್ ಬೆಳಿತೀರಾ ಒಂಚೂರು ಹೇಳ್ಬಿಡ್ತೀರಾ? ಟೊಮೆಟೊ ಬೆಳೆಯೋದು ಹೆಂಗೆ ಅಂದರೆ, ನರ್ಸರಿಯಿಂದ ಸಸಿ ತಗೊಂಡ್ರೆ ಅವ್ರು 20-22 ದಿನಕ್ಕೆಲ್ಲ 28 ದಿನ ಸಸಿ ಕೊಡ್ತಾರೆ. ಸಸಿ ಕೊಟ್ಮೇಲೆ ನಾವು ಒಂದು 8 ದಿನ ಇಟ್ಕೋತೀವಿ ಮನೇಲಿ. ಅದೊಂದು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಬಾಡಿ ನೀರು ಹಾಕಿದ್ರೆ ಚೆನ್ನಾಗಿ ಗಟ್ಟಿ ಆಗುತ್ತೆ ಗಿಡ. ಅವರು ನೆರಳಲ್ಲಿ ಇಟ್ಕೊಂಡಿರ್ತಾರಲ್ಲ, ಹಂಗಾಗಿ ನಾವು ಬೈಲಲ್ಲಿ ಇಟ್ಕೊಂಡಿರ್ತೀವಿ ಸರ್. ಆವಾಗ ನಾವು ಜಮೀನು ಹತ್ರ ಇಟ್ಕೊಂಡಾಗ ಅದು ಸಂಜೆ ಆಯ್ತಿದ್ದಂಗೆ ಬಾಡ್ತಾ ಇರ್ತದೆ. ಅವಾಗ ನೀರು ಹಾಕ್ಬಿಟ್ರೆ ಬೆಳಗಾನ ಚೆನ್ನಾಗಿ ಬೆಳಗ್ಗೆ ಬಂದು ನೋಡೋದು ಚೆನ್ನಾಗಿರುತ್ತೆ. ಹಂಗೆ ಒಂದು 8 ದಿವಸ ಗಿಡ ಪೊಳಗುತ್ತೆ. ಅದಾದಮೇಲೆ ನಾವು ಚೆನ್ನಾಗಿ ಒಂದು 2 ಸರಿ 3 ಸರಿ ಗದ್ದೆ ಎಲ್ಲನೂ ಹುತ್ತು ರೆಡಿ ಮಾಡಿ ಒಂದು ಕೊಟ್ಟಿಗೆ ಗೊಬ್ಬರ ಹಾಕೋದು. ಒಂದು ಸರಿ ಒಂದು 2 ಸರಿ ಉಳ್ತ್ಬಿಡೋದು. ನಂತರ ಕೊಟ್ಟಿಗೆ ಗೊಬ್ಬರ ಹರಡ್ಬಿಟ್ಟು ನಂತರ ಸಾಲು ಹೊಡ್ಕೊಂಡು, ಈ ಸರಿ ಏನು ಮಾಡಿದೋ ಸಾಲನ್ನೇ ಹೊಡಿದಿಲ್ಲ ಸರ್ ನಾವು. ಟ್ರಿಪ್ ಮಾಡೋ ಯೋಜನೆ ನನ್ನ ಮಗ ತಂದಿದ್ದು. ಡೀಸೆಲ್ ಮೋಟ್ರಲ್ಲಿ ನೀರು ಹಾಯಿಸ್ಕೊಂಡು ಬೆಳಿತಿದ್ದೋ ನಾವು. ಈಗ ನನ್ನ ಮಗ ಟ್ರಿಪ್ ಮಾಡ್ತೀನಿ ನೋಡಮ್ಮ ಅಂದ್ಬಿಟ್ಟು ಡೀಸೆಲ್ ಮೋಟ್ರಿಗೆ ಟ್ರಿಪ್ ಮಾಡಿ ಹನಿ ನೀರಾವರಿ ಥರ ಮಾಡ್ದೆ. 4 ಕಡೆಗೆ ಒಂದೊಂದು ವೈರ್ ಹೇಳ್ದ. ಆ ಲೈನ್ ಪ್ರಕಾರ ಸಸಿ ನೆಟ್ಟು ನಾನು ನನ್ನ ಮಗನೇ ನೆಟ್ಟಿದ್ದು. ಸಸಿ ನೆಟ್ಟಿದೋ, ಮತ್ತು ಒಂದು ತಿಂಗಳಷ್ಟೆಲ್ಲ ಗೊಬ್ಬರ ಹಾಕಿ ಮಣ್ಣು ಕೊಟ್ಟು ಎಲ್ಲ ರೆಡಿ ಮಾಡ್ದೆ. 1 ತಿಂಗಳಾಗಿತ್ತು. ಅವನಿಗೆ ಫಿಲಮ್ ತೆಗಿಯೋಕ್ಕೆ ಕರೆ ಬಂತು, ಹೋಗ್ಬೇಕನ್ನಮ್ಮ ನಾನು, ನೀನು ನೋಡ್ಕೊತೀಯ. ಆಮೇಲೆ ನಾವು ಇನ್ನೊಂದು ತಿಂಗಳ ಕೆಲಸ ನಾವೇ ಮಾಡಿದ್ವು. ಏನೇನು ಮಾಡಿದ್ರಿ? ಅಷ್ಟರಲ್ಲಿ ನಮಗೆ ಡ್ರೈವರ್ ಬಂದ. ಅವನೇ ಔಷಧಿ ಹೊಡೆಯೋದು, ಅಪ್ಪ ನೀರೆತ್ತು ಅಂದರೆ ಅವನೇ ನೀರು ಎತ್ಕೊಡೋದು, ಅದೆಲ್ಲ ಮಾಡಿದೆ. ಮತ್ತು ಬೆಂಡೆ ಹಾಕಿದ್ದು ಒಂದು ಗದ್ದೆಗೆ. ಅವನು ನಾನು ಸೇರ್ಕೊಂಡು ಬೀಜ ಹಾಕಿ ಅದಕ್ಕೆಲ್ಲ ಗೊಬ್ಬರ ಹಾಕಿ ಹನಿ ನೀರಾವರಿಯಲ್ಲಿ ನೀರು ಹಾಕಿ ಎಲ್ಲ ರೆಡಿ ಮಾಡ್ದೆ ಸರ್. ಚೆನ್ನಾಗಿ ಬಂದು ಸರ್. ಬೆಂಡೆನೂ ನನಗೆ ಮೋಸ ಮಾಡಲಿಲ್ಲ, ಟೊಮೆಟೊನು ನನಗೆ ಮೋಸ ಮಾಡಿ. ಮೊನ್ನೆ 200 ರೂಪಾಯಿ ಎಲ್ಲ ಹೋಗಿತ್ತಲ್ಲ, ಅವಾಗ ಬೆಳೆದಿದ್ರೆ ಟೊಮೆಟೊ? ಇವಾಗ ನಾವು ಟೊಮೆಟೊ ನಾವು ಮೇ ತಿಂಗಳಿಂದ ಕುಯ್ತಾ ಇರೋದು. ಎಲೆಕ್ಷನ್ ಬಂತು ನೋಡಿ, ಎಲೆಕ್ಷನ್ ದಿವಸನೇ ಫಸ್ಟ್ ನಮ್ದು ಹಣ್ಣು ಬಂದಿದ್ದು. ಸಂಪಾದನೆ ಮಾಡಿದ್ರಿ ಈ ವರ್ಷ? ಅದರಲ್ಲಿ ಒಂದು 2 ಲಕ್ಷ 2.5 ಲಕ್ಷ ಸಂಪಾದನೆ ಮಾಡ್ತಾರೆ ಸರ್. ಪರವಾಗಿಲ್ಲ. ಬೆಂಡೆಕಾಯಲ್ಲಿ 30,000 ಆಯ್ತು ಸರ್. ಹೌದಾ? ಮೆಣಸಿನಕಾಯಿ ಹಾಕಿಲ್ಲ ಈ ಸರಿ, ಹಲ್ಜೋಳ ಹಾಕಿದ್ದು. ಅಂದ್ರೆ ಈ ನೆಕ್ಸ್ಟ್ಗೆ ಮೆಣಸಿಗೆ ಒಂದೊಂದು ತರಕಾರಿ ಒಂದೊಂದು ಥರ ಹಾಕೋದು. ಒಳ್ಳೇದು. ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಸಂಪಾದನೆ ಮಾಡ್ತೀರಾ? ಖರ್ಚು ಆಯ್ತದೆ. ನಾವು ನಮ್ಮ ಡ್ರೈವರ್ ಕೊಡೋದೇ ಒಂದು ವರ್ಷಕ್ಕೆ 1.5 ಲಕ್ಷ ಆಯ್ತದೆ. ನೋಡಿ, ಒಂದ್ ಕಡೆ ಅವ್ನಿಗೆ 1.5 ಲಕ್ಷ ಕಟ್ಟಬೇಕು, ಇನ್ನೊಂದು ಕಡೆ ಡೀಸೆಲ್ ಅದು ಇದಂದ್ರೆ 50,000 ಖರ್ಚಾಗುತ್ತೆ. ಅದಕ್ಕೆ ಸರ್ವಿಸ್ ಎಲ್ಲ ಮಾಡಿಸ್ತಾ ಇರಬೇಕು.
ಒಟ್ಟಲ್ಲಿ ಒಂದು 3 ಲಕ್ಷನೇ ಖರ್ಚಾಯ್ತದೆ ಅಂದರೆ ಒಂದು 3 ಲಕ್ಷನೇ ಆದಾಯ ಆಗಿರ್ತದೆ. ಹೆಚ್ಚಿಗೆ ಆಗಿರ್ತದೆ ನೋಡಿ, ಯಾವಾಗ ಏನಾರು ತಗೊಳ್ಳೋದು. ಈಗ ಒಂದು ಒಂದು ಹುಲ್ಲು ಹೊಡೆಯೋ ಮಿಷಿನ್ ತಗೊಂಡು 17,000 ಅದು ಸಬ್ಸಿಡಿಲಿ ಕೊಟ್ಟರು ಡೈರಿ ಕಡೆಯಿಂದ ಸರ್. ಅವರು ಹುಲ್ಲು ಹೊಡೆಯೋ ಮಿಷಿನ್ ಕೊಟ್ಟವ್ರೆ. ಈ ಸಂಘದಲ್ಲೂ ಉಳಿತಾಯ ಮಾಡ್ತೀರಾ? ಹೌದು ಸರ್, ಸಂಘ ಮಾಡ್ತೀವಿ ನಾವು, ಶ್ರೀಶಕ್ತಿ ಸಂಘ ಅಂತ. ಅದರಲ್ಲಿ 100 ರೂಪಾಯಿ ತಿಂಗಳಿಗೆ, ಅಂದರೆ ಅದು 20 ರೂಪಾಯಿನ ಕಳಿಬೇಕು. ಅಂದರೆ ನಾವು ವಾರ ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ತಿಂಗಳಿಗೊಂದ್ಸರಿ 100 ರೂಪಾಯಿ ಕಟ್ಕೋತೀವಿ. ಅದರಲ್ಲೂ ಈಗ ನಮಗೆ 10 ವರ್ಷ ಮಾಡಿದ್ಕೆ 66,000 ಲಾಭ ಬಂದಿದೆ. ಅದನ್ನ ಹಂಗೆ ಇಟ್ಟಿದ್ದೀನಿ. ಅದು ಏನು ಮಾಡಬೇಕು ಅಂತ ಇಟ್ಟಿದ್ದೀನಿ ಅಂದರೆ, ಒಂದು ಡೈರಿ ಫಾರ್ಮ್ ಕಟ್ಟಬೇಕು ಅಂತ ಇಟ್ಟಿದ್ದೀನಿ. ಒಂದು 10 ಹಸು ಕಟ್ಟೋಕ್ಕೆ ಮನೇಲಿ ಕೊಟ್ಟಿಗೆ ಇಲ್ಲ. ಅದಕ್ಕೆ ಅವ್ರಂಗೆ ಕೇಳಿದ್ಕೆ ನೋಡೋದ ತಡೀರಿ, ಸಬ್ಸಿಡಿ ಇದು ಬರುತ್ತಲ್ಲ ನೋಡಿ ಈಗ ಸರ್ಕಾರದಿಂದ ಕೊಟ್ಟಿಗೆ ಕಟ್ಸೋಕ್ಕೆ, ಹಂಗೇನಾರು ಸ್ಕೀಮ್ ಹಾಕಿದ್ರೆ ಕೊಡಿಸ್ತೀವಿ ತಡೀರಿ ಅಂತ ತಡೆದವ್ರೆ ಮೆಂಬರು. ನೀವೇ ಈಗ ಕಟ್ಕೊಂಡು ಡೈರಿ ದೊಡ್ಡದು ಮಾಡಬೇಕು ಅಂತ ಇನ್ನು ಏನೇನು ಆಸೆಗಳಿದಾವೆ? ಏನೇನೋ ಆಸೆಗಳಿಲ್ಲ. ಡೈರಿ ಫಾರ್ಮ್ ಮಾಡಬೇಕು, ಒಂದು 10-20 ಹಸು ಕಟ್ಕೋಬೇಕು, ಒಂದು ಹೆಚ್ಚಾಗಿ ಹಾಲು ಹಾಕಬೇಕು, ಚೆನ್ನಾಗಿ ಗೊಬ್ಬರ, ಎರೆಹುಳಿನ ಗೊಬ್ಬರ ಮಾಡಬೇಕು, ಚೆನ್ನಾಗಿ ವ್ಯವಸಾಯ ಮಾಡಬೇಕು ಅನ್ನೋದು ನನ್ನ ಆಸೆ. ನನ್ನ ಆಸೆ ಥರನೂ ನನ್ನ ಮಗನಿಗೂ ಆಸೆ. ನಾನು ಅವನಿಗೆ ಹೋಗು ನೀನು ಕೆಲಸಕ್ಕೆ ಅಂತಲೇ ಹೇಳ್ತೀನಿ, ಆದರೆ ಅವನು ನನ್ನನ್ನೇ ಫಾಲೋಅಪ್ ಮಾಡ್ತಾನೆ. ಅಷ್ಟು ಓದಿ ಈಗ ನನಗೆಲ್ಲ ಅವಾಗ ಅಂತಿದ್ರು, ನಿನ್ನ ಗಂಡ ಕೆಲಸದಲ್ಲಿದ್ದು ನೀನು ಈ ಥರ ಮಾಡ್ತೀಯ ಅಂತ. ಇವಾಗೆಲ್ಲ ನನ್ನ ಮಗಂಗೆ ಚಾರ್ಜ್ ಮಾಡ್ತಾರೆ, ಇಷ್ಟೊಂದು ಓದಿದೆಯಾ, ಇದ್ಯಾಕೆ ಇಲ್ಲಿ ಮಾಡ್ತೀಯ ಈ ಕೆಲಸ? ಹೌದು ಸರ್, ನಾನು ಖುಷಿಯಾಗಿದ್ದೀನಿ. ನನಗೆ ನನ್ನ ಕೆಲಸದಲ್ಲಿ ಕಾಲ ಕಳೆಯೋದ್ರಿಂದ ಯಾವ ಅಡೆತಡೆ ಇಲ್ಲ. ನಾನು ಯಾರ್ಯಾರ್ದೋ ತಪ್ಪುಗಳು ಹುಡ್ಕಕ್ಕೆ ಹೋಗಲ್ಲ. ಯಾರು ತಪ್ಪು ಮಾಡಿದ್ರೆ ಅಲ್ಲ ತಿದ್ಕೊ ಹೋಗ್ಬೇಕು ಅನ್ನೋ ಮನೋಭಾವ ನಂದು. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಅನುಭವಿ ವಿಜ್ಞಾನಿಗಳೊಂದಿಗೆ, ತಜ್ಞ ಅಧಿಕಾರಿಗಳೊಂದಿಗೆ ಮಾತುಕತೆ, ಸಾವಯವ ಕೃಷಿಕರೊಂದಿಗೆ ಆತ್ಮೀಯ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮ, ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷತಾ ತರಬೇತಿ ಇವು ಸರಣಿಯ ವಿಶೇಷ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು. ಆಲಿಸಿ, ಅನುಸರಿಸಿ. ಸಾವಯವದಲ್ಲಿ ಸಮಗ್ರ ಕೃಷಿಯಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಸಾವಯವ ಸಂಪದ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಅನ್ಸೂಯಮ್ಮನವರೇ, ನಮ್ಮ ಕೇಳುಗರು ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಮಾತಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ತೀರಾ? ನನ್ನ ಮೊಬೈಲ್ ಸಂಖ್ಯೆನಾ 99 80 74 92 54. ಇನ್ನೊಂದು ಸರಿ 99 80 74 92 54. ನಿಧಾನವಾಗಿ ಇನ್ನೂ ಒಂದು ಸರಿ ಹೇಳ್ಬಿಡಿ. 99 80 74 92 54. ಒಳ್ಳೆಯದು ಅನ್ಸೂಯಮ್ಮನವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ಚೆನ್ನಾಗಿರಿ. ನಮಸ್ಕಾರ. ಸರಿ ಸರ್, ನಮಸ್ಕಾರ, ಧನ್ಯವಾದಗಳು ಸರ್.